ಜಾಹ್ನವಿ ಅವರೇ, ರೂಪೇಶ್ ಅವರೇ, ನಮಸ್ತೆ. ನಮಸ್ತೆ ಸರ್. ನಾನು ಈಗಷ್ಟೇ ಕೇಳ್ತಾ ಇದ್ದೆ, ನಿಮ್ಮಿಬ್ಬರಿಗೂ ಮಾತು ಚೆನ್ನಾಗಿ ಬರುತ್ತೆ, ನಾನು ನೋಡಿದ್ದೀನಿ ಬೇರೆ ಬೇರೆ ಇಂಟರ್ವ್ಯೂಸ್ನಲ್ಲಿ. ಆದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ನ ಕೊಡೋದು ಬೋರ್ ಆಗಲ್ವಾ ಅಂತ ಅಟ್ ಒನ್ ಪಾಯಿಂಟ್? ಡೆಫಿನೆಟ್ಲಿ ಬೋರ್ ಆಗುತ್ತೆ. ಆದರೆ ಒಂದು ಖುಷಿ ಅಂದರೆ ಸಿನಿಮಾ ರೀಚ್ ಆಗುತ್ತೆ ಅಂತ. ಬಟ್ ಒಂದೇ ವಿಷಯನ ಒಂದೇ ಥರ ಹೇಳೋಕ್ಕೆ ಬೇಜಾರಾಗುತ್ತೆ. ಮೇ ಬಿ ಕೇಳಿದಾಗ ಬೇರೆ ರೀತಿನಲ್ಲಿ ಕೇಳಿದ್ರೆ ಖುಷಿ ಆಗುತ್ತೆ. ನೀವು ಹೇಳಿದ ಪಾಯಿಂಟ್ ಹೌದು, ಕರೆಕ್ಟ್. ಆದರೂ ಸಿನಿಮಾ ಅನ್ನೋಂಥ ಒಂದು ಪಾಯಿಂಟು, ಅದು ಎಷ್ಟು ಜಾಸ್ತಿ ರೀಚ್ ಆಗುತ್ತೆ ಅದು ಇಂಪಾರ್ಟೆಂಟ್ ಸಿನಿಮಾಗೆ. ಎಷ್ಟು ಸಲ ಹೇಳಿದ್ರು ಖುಷಿನೇ ನಮಗೆ. ಶೋರ್ ಶೋರ್ ಶೋರ್. ಕ್ಷಮೆ ಇರಲಿ, ನಾನು ಬಿಗ್ ಬಾಸ್ ನೋಡಿಲ್ಲ. ಅಂದರೆ ಯಾವಾಗಲೂ ಯಾಕಂದರೆ ನೀವು ಬಿಗ್ ಬಾಸ್ ಟಿ ಜಿ ಆಡಿಯನ್ಸ್ ಅಲ್ಲ, ಹಾಗಾಗಿ ನನಗೆ ರೂಪೇಶ್ ಅವ್ರು ಯಾರು ಅಂತ ಹೆಚ್ಚು ಗೊತ್ತಿರಲಿಲ್ಲ. ಇವ್ರನ್ನ ನೀವೇ ನಾವು ಮಿಸ್ ಮಾಡ್ಲಿಕ್ಕೆ ಆಗಿಲ್ಲ. ಟಿ ವಿ ನ್ಯೂಸಲ್ಲಿ ನಮಗೆ ಗೊತ್ತಿತ್ತು ಇವ್ರು ಯಾರು ಅಂತ. ಸೊ ಅಧಿಪತ್ರ ನನಗೂ ತಲುಪಿತ್ತು, ಅಂದರೆ ಯಾರೋ ಫೀಡಲ್ಲೋ ಎಲ್ಲೋ ಬಂದು ತಲುಪಿತ್ತು. ಆದರೆ ಓಕೆ, ಹೆಸರು ಸರಿ ಚೆನ್ನಾಗಿದೆ, ಏನೋ ಹೊಸದಾಗಿದೆ ಅಂತ ಅಂದ್ಕೊಂಡು ನಾನು ಬಿಟ್ಬಿಟ್ಟಿದ್ದೆ. ಬಟ್ ಈ ಇಂಟರ್ವ್ಯೂಗೆ ಅಂತ ಕರೆ ಬಂದಾಗ ನಾನು ಹುಡುಕ್ತಾ ನಿಮ್ಮಿಬ್ಬರ ಬಗ್ಗೆ ಹೆಚ್ಚು ಗೊತ್ತಾಗಿ, ಆ್ಯಂಡ್ ಅಫ್ಕೋರ್ಸ್ ಟ್ರೈಲರ್ ಕೂಡ ನೋಡಿದೆ. ಅದರಲ್ಲೂ ಒಂದು ಇಟ್ ಈಸ್ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್. ಯಾರು ಸುಮ್ಮನೆ ಅದನ್ನು ನೋಡಿ ಮುಂದಕ್ಕೆ ಹೋಗುವಂಥ ಟ್ರೈಲರ್ ಅಲ್ಲ. ಬಟ್ ಅದಕ್ಕೂ ಮುಖ್ಯವಾಗಿ ನಿಮ್ಮಿಬ್ಬರನ್ನ ಮಾತಾಡೋಕ್ಕೆ ನನಗೆ ಯಾಕೆ ಇವತ್ತು ಖುಷಿ ಆಯಿತು ಅಂದರೆ, ಬೋತ್ ಆಫ್ ಯು ಹ್ಯಾವ್ ಹ್ಯಾಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಜರ್ನೀಸ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಒಂದು ಆಸಕ್ತಿಯಿಂದ ಇವತ್ತು ಎಸ್ ಮಾಡೋಣ ಇಂಟರ್ವ್ಯೂ ಅಂತ ಅಂದ್ಕೊಂಡೆ. ಐ ವಿಲ್ ಸ್ಟಾರ್ಟ್ ವಿತ್ ಯು, ಆಯಿತಾ? ಹ್ಯೂಜ್ ರೆಸ್ಪೆಕ್ಟ್ ಫಾರ್ ವಾಟ್ ಯು ಡನ್. ಅಂದರೆ ನಾನು ನಿಮ್ಮ ಕಲಾ ಮಾಧ್ಯಮ ಇಂಟರ್ವ್ಯೂ ನೋಡ್ಕೊಂಡು ಬಂದೆ. ನಿಮ್ದೇನೋ ಒಂದು ಆಕ್ಸಿಡೆಂಟ್ ಆಗಿತ್ತು, ಅದರಲ್ಲಿ ನಾವು ಯು ಮೆನ್ಷನ್ ಕಾಲರ್ ಬೋನ್ ಆರ್ ಸಮ್ ಮೇಜರ್ ಫ್ರ್ಯಾಕ್ಚರ್. ಅದಾದ್ಮೇಲೆ ನಿಮ್ಮ ತಂದೆ ಅವರಿಗೆ ಏನಾಯ್ತು ಅಂತ, ವಿಚ್ ಅಗೇನ್ ಇಸ್ ಎಕ್ಸ್ಪ್ಲಿಕಬಲ್ ಅಲ್ಲ. ಅಂದರೆ ಯಾರಿಗೆ ಹಾಗಾಗ್ಬಿಡುತ್ತೆ ಅಂತ ನೀವು ಹೇಳಿದ ಹಾಗೇನೆ ಒಂದು ರೀತಿಯ ವಾಟ್ ಹ್ಯಾಪನ್ ವಿತ್ ಒಂದು ಫಿಲ್ಮಿನೆಸ್ ಇದೆ ಅದರಲ್ಲಿ. ಬಟ್ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್ ಆಲ್ಸೋ. ಪ್ಲಸ್ ಆಲ್ಸೋ ವಾಟ್ ಎವರ್ ಯು ಎಂಡ್ಯೂರ್ಡ್ ಇನ್ ಯುವರ್ ಪರ್ಸನಲ್ ಲೈಫ್ ಅಂಡ್ ಆಲ್ ಆಫ್ ದ್ಯಾಟ್. ಇಷ್ಟೆಲ್ಲ ಮಾಡಿ ವಾಟ್ ಐ ಕಾನ್ಸ್ಟೆಂಟ್ಲಿ ಸಿ, ನಾನು ನಿಮ್ದು 2-3 ಇಂಟರ್ವ್ಯೂಸ್ ನೋಡ್ಕೊಂಡೇ ಬಂದೆ. ಆ ಒಂದು ಸ್ಮೈಲ್ ಆಗಲಿ, ಪಾಸಿಟಿವಿಟಿ ಆಗಲಿ, ಐ ಹ್ಯಾವ್ ನೆವರ್ ಸೀನ್ ದಟ್ ಗೋ ಡೌನ್ ಆಟ್ ಆಲ್. ಏನು ಹೇಳ್ತಾರೆ ಅಂದರೆ ಇಗ್ನರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ. ಅಂದರೆ ಇಫ್ ನಾವು ನಮ್ಮ ದುಃಖಗಳಿಗೆ ನಂಬಾಗ್ಬಿಟ್ರೆ, ಅಥವಾ ಅದೊಂಥರ ಮನಸ್ಥಿತಿ ವೇರ್ ವಿ ಡೋಂಟ್, ಅದಕ್ಕೆ ಹೆಚ್ಚು ನಾವು ಒತ್ತೆ ಕೊಡಲ್ಲ, ಹಾಗಾಗಿ ನಮ್ಗೆ ಅದನ್ನು ಬಾದರ್ ಮಾಡಲ್ಲ ಅಂತ. ನೀವು ಆ ರೀತಿಯ ಒಂದು ಕ್ಯಾರೆಕ್ಟರ, ಅಥವಾ ಹ್ಯಾವ್ ಯು ಕಂಡೀಷನ್, ಹ್ಯಾವ್ ಯು ಟ್ರೈನ್ಡ್ ಯುವರ್ ಸೆಲ್ಫ್ ಟು ಬಿ ದಿಸ್ ಪಾಸಿಟಿವ್ ಆಗೇ ಇರಬೇಕು ಅಂತ? ಓಕೆ, ಅಂದರೆ ನಾನು ಯಾವಾಗಲೂ ಸ್ಮೈಲ್ ಮಾಡ್ತಾನೆ ಇರ್ತೀನಿ. ನಾನು ಚಿಕ್ಕವಳಿಂದನೂ ಅಷ್ಟೇ ನಗ್ತಾ ಮಾತಾಡೋದು, ಅದು ನನಗೆ ಮೋಸ್ಟ್ಲಿ ಬೈ ಬರ್ತಿಂದನೇ ಬಂದಿದೆ. ಅದ್ರ ಆಚೆಗೆ ಒಬ್ಬ ಹ್ಯೂಮನ್ ಬೀಯಿಂಗ್ ಇದ್ದಾಗ, ಮುಂಚೆ ನಾನು ಊರಲ್ಲಿ ಸಣ್ಣವಳೆಲ್ಲ ಇರುವಾಗ ಅದು ಕೇಳಿದೆ. ಅಂದರೆ ಅಲ್ಲಿ ಹೂವು ಕಟ್ತಾ ಇದ್ರೆ ಯಾರು ಇವರು ಹಿಂಗೆಲ್ಲ? ಬಿಕಾಸ್ ಐ ಟೆಲ್ ಯು, ಇದೆಲ್ಲ ಕಂಪೇರ್ ಮಾಡಿದ್ರೆ ನಾನು ಬ್ಯಾಂಗ್ಳೂರಿಯನ್, ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲ. ಸೊ ಆ ರೀತಿಯಲ್ಲಿ ನಮ್ದೊಂದು ಪ್ರಿವಿಲೇಜ್ ಲೈಫೇ, ರೈಟ್? ಸೊ ಈ ರೀತಿ ನೋಡ್ಬಿಟ್ಟು ನಾನು ಇವ್ರು ಹಿಂಗೆಲ್ಲ ಮಾಡಿ, ಯೆಟ್ ಇನ್ ಆಲ್ ಯುವರ್ ಇಂಟರ್ವ್ಯೂಸ್ ಯು ಆರ್ ಸ್ಮೈಲಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಾನು ಸ್ವಲ್ಪ ನಗಾಡ್ತಾನೆ ಮಾತಾಡೋದು ಸರ್. ಅಂದರೆ ಅದು ಏನೇ ದುಃಖ ಎಲ್ಲ ಇರಲಿ, ಒಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಕೆಲವ್ರಿಗೆ ಒಂದು 40 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ ನೋಡೋ ಬದುಕನ್ನು ಬಹುಶಃ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದೆ. ಬಟ್ ಅದು ನನ್ನನ್ನು ಸ್ಟ್ರಾಂಗ್ ಮಾಡಿರುತ್ತೆ. ಸೊ ಹಾಗಾಗಿ ಏನೇ ಇದ್ರೂ ಅದು ಪಾಸ್ ಆಗುತ್ತೆ. ದಿಸ್ ಟು ಶಲ್ ಪಾಸ್ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಬೇಗ ಓವರ್ಕಮ್ ಮಾಡಿಬಿಡ್ತೀನಿ ಎಲ್ಲನೂ. ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗೂ ಫೀಲಿಂಗ್ಸ್ ಇರುತ್ತೆ, ನನಗೂ ಹರ್ಟ್ ಆಗುತ್ತೆ. ನಾನು ಹತ್ತಿದ್ದೀನಿ, ಹತ್ತು ಹೇಗಾಗಿದೆ ಅಂದರೆ ಅದು ಸ್ಟ್ರಾಂಗ್ ಆಗಿದ್ದೀನಿ ನಾನು. ಈವನ್ ನಮ್ಮ ತಂದೆ ನಾನು ಕಳ್ಕೊಂಡಾಗ ನಾನು ಅಪ್ಪನೇ ತುಂಬ ಇಷ್ಟಪಡ್ತಾ ಇದ್ದಿದ್ದು. ಸೊ ಅವಾಗ ಹೆಂಗಾಗಿತ್ತು ಅಂದರೆ, ಬಹುಶಃ ನನ್ನ ಜೀವನದಲ್ಲಿ ಬರೀ ಮದುವೆ ಅಷ್ಟೇ ಆಗಿದ್ದಂದರೆ ನನಗೂ ಸೂಸೈಡಲ್ ಥಾಟ್ಸು ಖಂಡಿತ ಬರ್ತಿದೆ. ಬಿಡು, ಅಪ್ಪನೂ ಇಲ್ಲ, ಈ ಕಡೆ ಈ ಥರ ಪ್ರಾಬ್ಲಮ್ಮು, ಹೋಗ್ಬಿಡೋಣ ಅನ್ನೋದು ಖಂಡಿತ ಬರ್ತಾಯಿತ್ತು. ಬಟ್ ದೇವ್ರು ಹೆಂಗೆ ಮಾಡ್ತಾನೆ ಅಂದರೆ, ನನಗೆ ಮಗ ಇದ್ದ ಆವಾಗ, ನಾನು ಅವನಿಗೋಸ್ಕರ ಬದುಕಲೇಬೇಕಲ್ವಾ. ಯಾಕಂದರೆ ಅದು ಒಂದು ಗಿಲ್ಟ್ ಅಲ್ವಾ, ಬೆಂಗಳೂರಿಗೆ ಬಂದಿದ್ರು. ಸೊ ಬೆಂಗಳೂರಿಗೆ ಬಂದಾಗ ಹಿಂಗಾದಾಗ ಅದು ಆಬ್ವಿಯಸ್ಲಿ ಅನ್ಸುತ್ತೆ ಏನೋ ಒಂಥರ. ಅದು ನಾವು ಅದೆಲ್ಲ ದಯವೆಚ್ಚ ಏನೇ ಇರ್ಬೋದು, ಎಲ್ಲೋ ನಮಗೆ ನಾವು ಖಂಡಿತ ಅಯ್ಯೋ ನನ್ನಿಂದ ಹಿಂಗಾಯ್ತು ಇಲ್ಲಿ ಬಂದು ಅಂತ. ಸೊ ಆ ಟೈಮಲ್ಲಿ ನನ್ನ ಮಗ ಇರ್ತಾನೆ, ಮಗನಿಗೋಸ್ಕರ ನಾನು ಬದುಕಬೇಕಲ್ವ. ಮಗ ಇರಲಿಲ್ಲ ಅಂದರೆ ಬಹುಶಃ ಇನ್ನೂ ಡಿಪ್ರೆಷನ್ನು ಅಥವಾ ಬೇರೆ ಸ್ಟೇಟಸ್ಗೆ ಹೋಗ್ತಿದ್ವೇನೋ. ನಾನು ಹಂಗೆ ಅಂದ್ಕೊಳ್ಳೋದು, ಎಲ್ಲ ಏನೋ ದೇವ್ರ ಪ್ಲ್ಯಾನು ಅದೆಲ್ಲ. ಸೊ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು ಅಂದರೆ ಇನ್ನೊಂದೇನೋ ಇವ್ರಿಗೋಸ್ಕರ ನಾವು ಸ್ಟ್ರಗಲ್ ಮಾಡಲೇಬೇಕು, ಏನಾದರೂ ನಿಂತ್ಕೊಳ್ಳೇಬೇಕು ಅನ್ನೋದು. ಸೊ ಹಾಗೆ ಯಾವುದೇ ಸಂತೋಷ ಆಗಲಿ, ಖುಷಿ ಆಗಲಿ,
ಅದೆಲ್ಲ ಟೆಂಪ್ರರಿ ಅಷ್ಟೇ. ಈಗಿನ ಸಂತೋಷ, ಈಗ ಸಿನಿಮಾ ಹಿಟ್ ಆಗುತ್ತೆ, ವಾಟ್ ನೆಕ್ಸ್ಟ್ ಗೊತ್ತಿಲ್ಲ, ಬರ್ದಲ್ಲೇನೂ ಇರ್ಬೋದು, ಬಂದರೂ ಬರ್ಬೋದು, ನಾನು ಎರಡಕ್ಕೂ ರೆಡಿ ಆಗ್ಬಿಟ್ಟಿರ್ತೀನಿ. ಹೌದು. ಸೊ ಹಾಗಾಗಿ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಯಾವ ವ್ಯಕ್ತಿಯಿಂದನೂ ಮಾಡಲ್ಲ, ಜೀವನದಲ್ಲೂ ಮಾಡಲ್ಲ. ಬಟ್ ನನ್ನ ಕೆಲಸ ಮಾತ್ರ ನಾನು ನಿಲ್ಲಿಸಲ್ಲ. ಅದು ನನಗೆ ಇನ್ಸ್ಪೈರಿಂಗ್ ಸ್ಟೋರೀಸ್ ನೋಡಿನೋ ಏನೋ ಅಲ್ಲ, ಅದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್. ನಾವು ಕೇಳಿ ಪಡೆಯೋದಕ್ಕಿಂತ ಅನುಭವಿಸಿ ಪಡೆಯೋದು ತುಂಬ, ಅದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು. ಸೊ ಹಾಗಾಗಿ ನಾನು ತುಂಬ, ಇನ್ನೂ ಇನ್ಫ್ಯಾಕ್ಟ್ ನಮ್ಮ ಅಣ್ಣ ಹೇಳ್ತಿದ್ದ, ಆದರೆ ಎಲ್ಲ ಹೇಳ್ತಾರಲ್ವ ಹಳ್ಳಿ ಕಡೆ ಎಲ್ಲ, ಅಳೋ ಗಂಡಸರು ನಂಬಾರ್ದು, ನಗೋ ಹೆಂಗೆ ನೀನು ಯಾವಾಗಲೂ ನಗಬೇಡ ಅಂತ. ಬಟ್ ನಾನು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಸ್ಮೈಲ್ ಮಾಡಿಕೊಂಡೇ ಇರೋಳು. ಜೀವನದ ಒಂದು ಅರ್ಥ ನನಗೆ ಗೊತ್ತಾಗಿರೋದ್ರಿಂದ ಇವತ್ತಿದ್ದವ್ರು ನಾಳೆ ಇಲ್ಲ. ಈಗಿಂದಂತೂ ಸರ್ ನೀವು ತಗೋಬೋದು, ಆಫ್ಟರ್ ಕೊರೋನಾ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಜಿಮ್ಮು ಎಲ್ಲ ಹೋಗ್ಬಿಡ್ತಾರೆ. ಸೊ ಇದೊಂದು ಬ್ಯೂಟಿಫುಲ್ ಲೈಫ್ ಸಿಕ್ಕಿರುವಾಗ ನಮಗಿಂತ ಕಷ್ಟ ಇರೋರು ತುಂಬ ಜನ ಇರ್ತಾರಲ್ಲ. ಸೊ ಆರಾಮಾಗಿ ಸ್ಮೈಲ್ ಮಾಡ್ಕೊಂಡು ನಾನು ಹಿಂಗೆ ಬಿಂದಾಸ್ ಆಗಿರ್ತೀನಿ. ಎಲ್ಲರೂ ಅಷ್ಟೇ, ನೀನು ಇದ್ ಕಡೆ ಎಲ್ಲ ಒಂದು ಪಾಸಿಟಿವಿಟಿ ಇರುತ್ತೆ ಅಂತ ನನಗೆ ಹೇಳಿರ್ತಾರೆ ಎಲ್ಲನೂ ಅಷ್ಟೇ, ನಾನು ಎಲ್ಲೇ ಅಭಿರುಚಿಯಲ್ಲಿ. ಸೊ ಹಾಗಾಗಿ ನಂದು ಬೈ ಬರ್ತ್ ನಾನು ತುಂಬ ಪಾಸಿಟಿವ್ ಪರ್ಸನ್. ನನಗೆ ಇನ್ನೊಂದು ಖುಷಿಯಾಗಿದೆ ಅಂದರೆ, ಒಂದು ಯು ಆರ್ ಓಪನ್ ಅಬೌಟ್ ಥಿಂಗ್ಸ್, ಒಂದು ಅದಿರಲಿ. ಇನ್ನೊಂದೇನೆಂದರೆ, ಇಫ್ ಸಮಥಿಂಗ್ ಇಸ್ ಗೋಯಿಂಗ್ ಫೈನ್, ಯಾರಾದರೂ ಒಂದು ಸರಿಯಾಗಿ ನಡೀತಾ ಇದೆ, ಜೀವನ ಈಗ ಸರಿ ಇದೆ ಅಂದರೆ ಅದು ನೀವು ಅಕ್ನಾಲೇಜ್ ಮಾಡ್ತೀರಾ. ಇಲ್ಲ ಈಗ ನಾನು ಯಾರೋ ಒಂದು ಇಂಟರ್ವ್ಯೂ ಹೇಳಿದ್ರೆ ಈಗ ಕಲರ್ಫುಲ್ ಆಗಿದೆ ನನ್ನ ಜೀವನ ಅಂತ. ಹೌದು, ದಟ್ ಓನ್ಲಿ ಅ ವೆರಿ ಪಾಸಿಟಿವ್ ಪರ್ಸನ್ ಕ್ಯಾನ್ ಸೇ. ನನಗೆ ಇದು, ನಾನು ಏನೋ ಇರೋದನ್ನ ಮಾತಾಡಿದ್ದೀನಿ, ನಾನು ಯಾರಿಗೂ ಇನ್ಸ್ಪೈರ್ ಆಗಬೇಕು ಅಂತ ಆಗಲಿ ಏನೂ ಇಲ್ಲ, ಇರೋದನ್ನ ಹೇಳಿ ನಾನು ಇರೋದೇ ಹಾಗೆ. ಬಟ್ ಅದು ಒಂದಷ್ಟು ಜನಕ್ಕೆ ಅದು ಪಾಸಿಟಿವ್ ಆಗಿ ಇನ್ಸ್ಪೈರಿಂಗ್ ಆಗಿದ್ರೆ ಅದು ನನಗಂತೂ ಗೊತ್ತಿಲ್ಲ. ನನಗೆ ಅದನ್ನ, ನನ್ನ ಉದ್ದೇಶ ಹಂಗಿರಲಿಲ್ಲ. ಜಸ್ಟ್ ಕೇಳಿದ್ರು ಕೆಲವೊಂದು ಸತ್ಯ ಹೇಳಬೇಕಿತ್ತು ಅಂತ ಹೇಳಿದೆ. ಯಾಕಂದರೆ ನಾನು ರಿಯಾಲಿಟಿ ಶೋ ಮಾಡೋಕ್ಕೆ, ಸಿನಿಮಾ ಮಾಡೋದಕ್ಕೆ ದೂರ ಆಗಿದ್ದೀನಿ ಅಂತ ತುಂಬ ಜನ ಅನ್ಕೋತಿದ್ರು. ಅದು ನನ್ನ ಫ್ಯಾಮಿಲಿಗೆ ಮಾತ್ರ ಗೊತ್ತಿತ್ತು. ಅದಲ್ಲ, ಹಂಗಿದ್ರೆ ನನಗೆ ಅವಾಗಲೇ ಆಫರ್ಸ್ ಇತ್ತು, ನಾನು ಮಾಡ್ಬೋದಿತ್ತು. ಫ್ಯಾಮಿಲಿ ಏನು ಹೇಳಿದ್ರು ಹಾಗೆ ಕೇಳ್ಕೊಂಡು ಬಂದೆ. ಈಗೇನೋ ಒಂದು ರೀಸನ್ ಎಲ್ಲ ಸರಿ ಇಲ್ಲ ಅಂದಾಗಲೇ ನಾನು ಆಚೆ ಬಂದಿದ್ದು. ಅದಾದ್ಮೇಲೆ ನನಗೇನು ಇಷ್ಟನೋ ನಾನು ಅದು ಮಾಡ್ತಾ ಇದ್ದೀನಿ ಅಷ್ಟೇ. ಅದೊಂದು ಸಣ್ಣ ಕ್ಲಾರಿಟಿ ಕೊಡಬೇಕಿತ್ತು. ತುಂಬ ಜನ ಟ್ರೋಲ್ಸ್ ಅದು ಇದು ಮಾಡೋರಲ್ಲ, ಅಂದರೆ ಒಂದು ಸಣ್ಣ ಇದಕ್ಕೆ ಸಂಸಾರನ ಓಡ್ಕೊಂಡು ಅಷ್ಟು ದೊಡ್ಡ ಸ್ಟೆಪ್ ಯಾರೂ ತೊಗೊಳಲ್ಲ. ಸೊ ಅದೊಂದು ಸಣ್ಣ ಕ್ಲಾರಿಟಿ, ಅದು 0.1% ಹೇಳಿದೆ. ಬಟ್ ಅದು ತುಂಬ ಜನ ನನಗೆ ಅದರಿಂದ ರೆಸ್ಪಾನ್ಸ್ ಬಂತು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಅದು. ನಿಮ್ಮದು ನಾನು ನೋಡ್ತಾ ಇದ್ದೆ, ಇಟ್ ಇಸ್ ಅಗೇನ್ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್. RJ, VJ, ಮಾಡೆಲ್, ಬಿಗ್ ಬಾಸ್, ತದನಂತರ ಫಿಲ್ಮ್ಸ್ ಅಂತ. ಆ ಮಧ್ಯದಲ್ಲಿ ಇದು ಬೇರೆ ಇತ್ತು. ತುಳು ಆಬ್ವಿಯಸ್ಲಿ ಬರುತ್ತೆ, ಕೊಂಕಣಿನೂ ಬರುತ್ತೆ, ಹೌದು, ಮಲಯಾಳಮು ಬರುತ್ತಾ? ಮಲಯಾಳಂ ಬರುತ್ತೆ ನನಗೆ, ಮಲಯಾಳಂ ಬರುತ್ತೆ, ತಮಿಳು ಮಾತಾಡ್ತೀನಿ ನಾನು. ಅಂಡ್ ಇದು ನಂದು 19ನೇ ಸಿನಿಮಾ ಆಕ್ಚುಲಿ. ಸೊ 5 ಲ್ಯಾಂಗ್ವೇಜ್ ಅಲ್ಲಿ ಮಾಡಿದೆ ನಾನು. ಸೊ ಕನ್ನಡದಲ್ಲಿ ಆಕ್ಚುಲಿ ಇದು 6ನೇ ಸಿನಿಮಾ ನಾನು. ಕರೆಕ್ಟ್ ಅದು ನೋಡ್ಕೊಂಡೆ. ಸೊ ಹೇಗೆ ಇವ್ರಿಗೊಂದು ಪರ್ಪಸ್ ಇದೆಯೋ, ವಾಟ್ ಇಸ್ ಯುವರ್ ಪರ್ಪಸ್? ಬಿಕಾಸ್ ನೀವು ಕೂಡ ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ಒಂದು ರೀತಿಯ ಹಸ್ಲರೇ, ಒಂದಲ್ಲ ಮಾಡ್ತಾನೆ ಹೋಗ್ತಾರೆ. ಆ್ಯಂಡ್ ನೀವು ಇಂಟರ್ವ್ಯೂನಲ್ಲೂ ಒಂದರಲ್ಲಿ ಹೇಳಿದ್ರಿ, ಬಿಗ್ ಬಾಸ್ ಆದಮೇಲೆ ನಾನು ಇನ್ನೊಂದು ಮಾಡ್ತಾನೆ ಹೋದೆ, ಆ್ಯಂಡ್ ತಮಿಳಲ್ಲೂ ಒಂದು ಚಿತ್ರವನ್ನು ಮಾಡಿದ್ದೀನಿ, ಆ್ಯಂಡ್ ಆಲ್ ಆಫ್ ದಟ್, ರೈಟ್? ಸೊ ಹೀಗೆ ಎಲ್ಲರೂ ದುಡಿಬೇಕು, ಕರೆಕ್ಟು, ಅದರಲ್ಲಿ ಇದಿಲ್ಲ. ಬಟ್ ವಾಟ್ ಕೀಪ್ಸ್ ಯು ಗೋಯಿಂಗ್? ಸೊ ಮೈ ಅಲ್ಟಿಮೇಟ್ ಗೋಲ್ ಇಸ್ ಸಿನಿಮಾ. ಡೆಫಿನೆಟ್ಲಿ ಅಲ್ಟಿಮೇಟ್ ಗೋಲ್ ಇಸ್ ಸಿನಿಮಾ. ಬಟ್ ನಾನು ಯಾವಾಗ ಶುರು ಮಾಡಿದೆ ನನ್ನ ಕ್ಯಾರಿಯರ್, ನನಗೆ ಏನು ಆಗಬೇಕು ಅಂತ ಕ್ಲಾರಿಟಿ ಇರಲಿಲ್ಲ. ಅಂದರೆ ಈ ಫೀಲ್ಡ್ ಅನ್ನೋವಂಥದ್ದು ಕ್ಲಿಯರ್. RJ ಟೈಮಲ್ಲಿ ಹೇಳ್ತಾ ಇದ್ದೀರಾ? ಇದು ಮೇ ಬಿ ಒಂದು 10-11 ಇಯರ್ಸ್ ಬ್ಯಾಕ್ ಹೇಳ್ತಾ ಇರೋವಂಥದ್ದು. ಸೊ ನನಗೆ ಈ ಫೀಲ್ಡಲ್ಲಿ ಇರಬೇಕು ಅಂತ ಇದೆ. ಸೊ ಆ್ಯಕ್ಟರ್, ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನನಗೆ ಆ್ಯಕ್ಟರ್ ಆಗಬೇಕು ಅಂತ ಇದೆ. ಬಟ್ ಇಲ್ಲಿ ಆ್ಯಕ್ಟರ್ ಆಗಬೇಕು. ಸಿನಿಮಾ ಇಸ್ ಅ ಹ್ಯೂಜ್ ಥಿಂಗ್ ಫಾರ್ ಅಸ್. ನಾನು ಅವಾಗ ಏನೇನು ಅಲ್ಲ, ಮಂಗಳೂರಲ್ಲಿ ಇದ್ಕೊಂಡು ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಸಿನಿಮಾ ಕನಸು ಕಾಣೋದು ಅಷ್ಟೊಂದು ಈಸಿ ಅಲ್ಲ. ಸುಮ್ಮನೆ ನಾವು ಹೇಳ್ಬೋದು ನಾನು ಕನಸು ಕಂಡೆ ಅದನ್ನು ರೀಚ್ ಆದೆ ಅಂತ. ಬಟ್ ನಮಗೊಂದು ರಿಯಾಲಿಟಿ ಗೊತ್ತಿರುತ್ತೆ. ನಮ್ಮ ಮನೇಲಿ ಯಾರೂ ಇಲ್ಲ ಆ ಥರ ಕನೆಕ್ಟೆಡ್ ಇರೋರು. ಅಥವಾ ನಾನೊಂದು ತುಂಬ ಸಣ್ಣ ಗ್ರಾಮದಿಂದ, ಕಾಸರಗೋಡಿಂದ ಮಂಗಳೂರಿಗೆ ಬಂದವನು ನಾನು. ಸೊ ಆವಾಗ ನಮಗೆ ಆ ಥರ ಡ್ರೀಮ್ಗಳು ಇರೋದೇ ಇಲ್ಲ. ಆ್ಯಂಡ್ ತುಳು ಇಂಡಸ್ಟ್ರಿ ಇಟ್ ವಾಸ್ ನಾಟ್ ದ್ಯಾಟ್ ಬಿಗ್ ಇಂಡಸ್ಟ್ರಿ ಅಟ್ ಆಲ್. ಈಗಲೂ ಇಟ್ ಇಸ್ ಡೆವಲಪಿಂಗ್ ಅಷ್ಟೇ. ಸೊ ಆವಾಗ ನನ್ನ ಶಾಲೆಯಲ್ಲೆಲ್ಲ ಮೋನೋ ಆ್ಯಕ್ಟು, ಯಕ್ಷಗಾನ ಇದರಲ್ಲೆಲ್ಲ ತುಂಬ ಚೆನ್ನಾಗಿದ್ದೆ. ಸೊ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನೋ ಒಂದು ಮಾಡಬೇಕು ಅಂತ ಗೊತ್ತಿದೆ. ಸೊ ನನಗೆ ಗೊತ್ತಿತ್ತು ನಾನು ಯಾವುದರಲ್ಲೂ ಪರಿಪೂರ್ಣ ಅಲ್ಲ. ಬಟ್ ನನಗೆ ಗೊತ್ತಿತ್ತು ನಾನು ಕೆಲವೊಂದೆಲ್ಲ ಸ್ವಲ್ಪ ಗೊತ್ತಿದೆ ನನಗೆ ಅಂತ. ಸೊ ಐ ಟ್ರೈಡ್ ಎವ್ರಿಥಿಂಗ್. ಸೊ ನನಗೆ ಎಲ್ಲಿ ರೀಚ್ ಆಗಬೇಕು ಅಂತಲೂ ಗೊತ್ತಿರಲಿಲ್ಲ, ಎಲ್ಲಿ ರೀಚ್ ಆಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಬಟ್ ಐ ಕ್ಯಾನ್ ಬಿ ಸಮಥಿಂಗ್. ಸೊ ಹಾಗಾಗಿ ನಾನು ಫಸ್ಟ್ ಶುರು ಮಾಡಿದ್ದೆ ಕ್ರಿಕೆಟ್ ಕಾಮೆಂಟ್ರಿ. ಅದು ಮಾಡಿದೆ. TV ಚಾನಲ್ ಹೋಸ್ಟಿಂಗ್ ಶುರು ಮಾಡಿದೆ. ಹಂಗೆ ಅದು RJ ಕನೆಕ್ಟ್ ಆಯಿತು. ಅದ್ರ ಜೊತೆಗೆ ನನಗೆ ಅನಿಸ್ತಾ ಇತ್ತು, ಸೊ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಬಿ.
ಸೊ ನನಗೆ ಆಕ್ಟಿಂಗ್ ಬೇಕು, ಬಟ್ ನನಗಾಗಿ ಯಾರು ಅವಕಾಶ ಕೊಡಲ್ಲ ಅಂತ ಗೊತ್ತಿತ್ತು. ಸೊ ಹಂಗೆ ನಾನು ಆಲ್ಬಮ್ ಸಿಂಗರ್ ಆದೆ. ಸೊ ಐ ಹ್ಯಾವ್ ಸಂಗ್ ಫಾರ್ 25 ಸಾಂಗ್ಸ್. ನಾನು ಅದನ್ನು ನೋಡಿದೆ, ವಿಕಿಪೀಡಿಯಲ್ಲಿ ನೋಡಿದಾಗ ಯೂಟ್ಯೂಬ್ ಅಲ್ಲಿ ನೀವು ಕಾಮಿಡಿ ಆಲ್ಬಮ್ ಸಾಂಗ್ಸ್ ಅನ್ನ ಹಾಕಿದ್ರಿ ಅಂತ ಏನದು. ಓಕೆ. ಅದು ತುಳುನಲ್ಲಿ ಅಂದ್ರೆ ಮಲಯಾಳಂ ಆಲ್ಬಮ್ ಸಾಂಗ್ಸ್ ಎಲ್ಲ ಅವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಟೈಮು. ಸೊ ಐ ಥಾಟ್ ಯಾವುದು ಇಂಡಿ ಮ್ಯೂಸಿಕ್. ಹೌದು ಹೌದು ಹೌದು, ಕಪ್ಪ ಅಂತೆಲ್ಲ ಬರ್ತಾ ಇತ್ತು ಆ ತರ. ಹೌದು, ಸ್ವಲ್ಪ ಆಲ್ಬಮ್ ಸಾಂಗ್ಸ್ಗಳು ಟ್ರೆಂಡ್ ಇತ್ತು ಅವಾಗ. ಸೊ ಐ ಥಾಟ್ ವೈ ನಾಟ್ ಇನ್ ಮೈ ಓನ್ ಲ್ಯಾಂಗ್ವೇಜ್, ಬಿಕಾಸ್ ಕನ್ನಡ ಇಂಡಸ್ಟ್ರಿ ಅಂದ್ರೆ ಇಟ್ಸ್ ಅ ಹ್ಯೂಜ್, ಐ ನೋ. ಸೊ ತುಳುನಲ್ಲ ಅವಾಗೆಲ್ಲ ಇನ್ನೂ ಆ ಥರ ಟ್ರೈಗಳು ಆಗ್ತಾ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಮೈ ಓನ್ ರ್ಯಾಪ್ ಸಾಂಗ್ಸ್. ಸೊ ಅವಾಗ CD ಯುಗ ಇತ್ತು. ಸೊ ಫಸ್ಟ್ ಒಂದು ಮೋಕೆ ಅಂತ ಒಂದು ಆಲ್ಬಮ್ ಮಾಡಿದಾಗ ಒಂದು ಮೋರ್ ದೆನ್ 5000 CDs ಸೋಲ್ಡ್ ಔಟ್ ಆಯಿತು. ಸೊ ಇಟ್ ವಾಸ್ ಹ್ಯೂಜ್ ಸಪೋರ್ಟ್ ಫಾರ್ ಮೀ. ದೆನ್ ಐ ಥಾಟ್ ಐ ಕ್ಯಾನ್ ಡೂ ಸಮಥಿಂಗ್ ಅಂತ. ಸೊ ಇವಾಗ ಅಷ್ಟು ಧೈರ್ಯ ಇಲ್ಲ ನನಗೆ, ಬಿಕಾಸ್ ಆವಾಗ ನಾನು ಟೆಲಿಫಿಲ್ಮ್ ಎಲ್ಲ ಮಾಡಿದೆ. ಸೊ ಐ ವಾಸ್ ಪ್ಲಾನಿಂಗ್ ಫಾರ್ ಒಂದು 3-4 ಲಕ್ಷದಲ್ಲಿ ಮಾಡಬೇಕು ಅಂತ. ಅದು ಒಂದು ಸ್ವಲ್ಪ ಓವರ್ ಬಜೆಟ್ ಆಗೋಯ್ತು. ಸೊ ದೆನ್ ಐ ಥಾಟ್ ಹೆಂಗಾದ್ರೆ ಇದನ್ನು ತೆಗಿಬೇಕು. ಸೊ ನಾನೊಂದು 15-16 ಪ್ರೈವೇಟ್ ಶೋಸ್ ಮಾಡಿದೆ. ಅವಾಗ ಹೆಂಗ್ ಮಾಡಿದೆ ನನಗೆ ಗೊತ್ತಿಲ್ಲ. ಸೊ ಸಿಂಗಿಂಗ್ ಅಲ್ಲಿ ಅಲ್ಲ, ಟೆಲಿಫಿಲ್ಮ್ ಅಂಡ್ ಆಲ್ಬಮ್. ಒಂದು ಪೊರ್ಲು ಅಂತ ಮಾಡಿದೆ, 5 ಸಾಂಗ್ಸು, ಇನ್ನೊಂದು ಟೆಲಿಫಿಲ್ಮ್ ಆಫ್ 20 minutes. ಸೊ ಅದನ್ನೊಂದು CD ಮಾಡಿ, ಮೈ ಟಾರ್ಗೆಟ್ ವಾಸ್ ಟು ರೀಚ್ 10,000 ಕಾಪೀಸ್. ಏನಿತ್ತು ಆ ಟೆಲಿಫಿಲ್ಮ್ ಅಲ್ಲಿ? ಇಟ್ ವಾಸ್ ಎ ಕಾಮಿಡಿ ಎಂಟರ್ಟೈನರ್. ಸೊ ಆ ತರ ಒಂದು ಸಬ್ಜೆಕ್ಟ್ ಮಾಡ್ಕೊಂಡೆ. ಕೊನೆಗೆ ಅದು ಗಿರ್ಗಿಟ್ಗೆ ಏನಾದ್ರು ಉಪಯೋಗಕ್ಕೆ ಬಂತಾ? ಡೆಫಿನೆಟ್ಲಿ. ಅದರಿಂದಾನೇ ಗಿರ್ಗಿಟ್ ಇದು ಆಗಿರೋದು 2013ರಲ್ಲಿ, ಬಟ್ ಗಿರ್ಗಿಟ್ ಮಾಡಿದ್ ನಾನು 2019 ಈಗ ನಾನು ಆ ಟೈಮಲ್ಲೇ ಒಂದು ಲೈನ್ ಇತ್ತು, ತುಳುಲ್ ಒಂದು ಸಿನಿಮಾ ಮಾಡಿದ್ರೆ ಹಿಂಗೆ ಮಾಡಬೇಕು ಅಂತ. ದೆನ್ ಅದು ಮರೆತು ಬಿಟ್ಟೆ ಸಿನಿಮಾ ಮಾಡೋದು, ಬಿಕಾಸ್ ನನ್ಗೆ ಸಣ್ಣ ಸಣ್ಣ ಅವಕಾಶಗಳು ಸಿಗ್ತಾ ಹೋಯ್ತು. 2017 ಒಂದು 16 ಒಂದು ತುಳು ಸಿನಿಮಾ ಮಾಡಿದೆ. ಆಮೇಲೆ ಹಾಗೆ ಕನ್ನಡ ಕೆಲವೆಲ್ಲ ಬರೋದಕ್ಕೆ ಶುರುವಾಯಿತು. ಆಫ್ಟರ್ ಒಂದು 8 ಸಿನಿಮಾ ನನಗೆ ರಿಯಲೈಸ್ ಆಯಿತು, ಡೂಯಿಂಗ್ ಎ ಸಿನಿಮಾ ಇಸ್ ನಾಟ್ ಬಿಗ್ ಥಿಂಗ್. ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಒಳ್ಳೆ ಸಿನಿಮಾದಲ್ಲಿ ಅಥವಾ ಜನ ನೋಡೋವಂತಹ ಸಿನಿಮಾದಲ್ಲಿ ಅಥವಾ ಒಂದು ಜಾಸ್ತಿ ಜನ ನೋಡೋವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ದೊಡ್ಡ ವಿಷಯ ಅಂತ. ಹಾಗಾಗಲೇ ತುಂಬ ಮುಂದೆ ಬಂದಿದ್ದೆ ನಾನು. 8 ಸಿನಿಮಾ ಅಂದರೆ ಮತ್ತೆ ಯಾರು ನಮ್ಮ ಕಡೆ ನೋಡಲ್ಲ, 8 ಸಿನಿಮಾ ವರ್ಕ್ ಆಗಿಲ್ಲ ಅಂತಂದರೆ. ತರ ಐ ಥಾಟ್ ವೈ ನಾನು ಯಾವಾಗ ಏನೂ ಅಲ್ಲದೆ ಇರಬೇಕಾದ್ರೆ ಹೆಂಗೆ ರಿಸ್ಕ್ ತೊಗೊಂಡೆ. ನಾನೇ ಎಲ್ಲ ಮಾಡಿದೆ, ಡಿರೆಕ್ಷನ್ ಮಾಡಿದೆ, ಸಾಂಗ್ಸ್ ಮಾಡಿದೆ, ಟೆಲಿಫಿಲ್ಮ್ ಮಾಡಿದೆ, ವೈ ನಾಟ್ ಇನ್ ಸಿನಿಮಾ ಅಂತ. ಸೊ ಆವಾಗ ನನಗೆ ಆ ಲೈನ್ ನೆನಪಿಗೆ ಬಂತು. ಆ್ಯಂಡ್ ದೆನ್ ಅದನ್ನು ಡೆವಲಪ್ ಮಾಡಿದೆ. ಒಂದು 8 ಸಿನಿಮಾ ಆದಮೇಲೆ ಮೈ ಆಪ್ಷನ್ ವಾಸ್ ಟು ಗೋ ಟು ದುಬೈ, ಅಲ್ಲಿ ಸೆಟ್ಲ್ ಆಗೋಣ. ಬಿಕಾಸ್ ಜೀವನ ಹೋಗ್ಬೇಕು, ಸಾಲಗಳಿತ್ತು. ದೆನ್ ಐ ಥಾಟ್ ಒನ್ ಫೈನಲ್ ಚಾನ್ಸ್, ಒಂದು ತುಳು ಸಿನಿಮಾ ಮಾಡ್ತೀನಿ, ಅದು ನಾನೇ ಮಾಡ್ತೀನಿ, ನಾನೇ ಪ್ರೊಡಕ್ಷನ್ ಮಾಡ್ತೀನಿ, ಡಿರೆಕ್ಷನ್ ಮಾಡ್ತೀನಿ, ಲೆಟ್ಸ್ ಸಿ ಅಂತ. ಸೊ ದೆನ್ ಇಟ್ ಬಿಗೇಮ್ ಅ ಸೂಪರ್ ಹಿಟ್ ಆಫ್ ತುಳು ಇಂಡಸ್ಟ್ರಿ, ಗಿರಿಗಿಟ್ ಅಂತ. ಇಟ್ ಕಲೆಕ್ಟೆಡ್ ರಿಯಲಿ ವೆಲ್. ಅಲ್ಲಿಂದ ಒಂಥರ ಬೇರೆ ಜರ್ನಿ ಶುರುವಾಯಿತು ನನ್ನ. ಆ್ಯಕ್ಚುಲಿ ಇಲ್ಲಿ ತನಕ ಬಂತು. ಎಕ್ಸಲೆಂಟ್ ಎಕ್ಸಲೆಂಟ್. ಕ್ವಿಕ್ ಆಗಿ ನಿಮ್ಮ ನ್ಯೂಸ್ ಆಂಕರಿಂಗ್ ಇದ್ರ ಬಗ್ಗೆ, ಆ ಒಂದು ಫೇಸ್ ಬಗ್ಗೆ ಮಾತಾಡೋಣ ಅಂತ. ಯಾಕಂದ್ರೆ ಅದರಲ್ಲಿ ನಂದು ಒಂದು ಪ್ರಶ್ನೆ ಇದೆ. ಈಗ ನೀವು ಎಂಟರ್ ಆಗಿದ್ದು ಯಾವ ಹುದ್ದೆಗೆ ಅಥವಾ ಯಾವ ರೋಲ್ಗೆ ಅಲ್ಲಿ? ನಾನು ಎಂಟರ್ ಆಗಿದ್ದು ಆಂಕರ್ ಆಗಿ ಉದಯ ನ್ಯೂಸ್ ಅಲ್ಲಿ 2012. ಅದಕ್ಕೆ ಅಂದ್ರೆ ಅದಕ್ಕೂ ಆಬ್ವಿಯಸ್ಲಿ ಇಂಟರ್ವ್ಯೂಸ್ ಎಲ್ಲ ಇರುತ್ತೆ. ವಾಟ್ ವರ್ ದೇ ಲುಕಿಂಗ್ ಫಾರ್ ಇನ್ ದಟ್ ಇಂಟರ್ವ್ಯೂ? ಹೌದು, ಆಕ್ಚುಲಿ ನಾನು ಹೋದಾಗ ಜಯಶ್ರೀ ಮ್ಯಾಮ್ ಇದ್ರು. ಅವರೇ ಈಗ ನೀವು ಕರೆ ಮಾಡಿರುವ ಚಂದಾದಾರರು, ಆ ಬ್ಯೂಟಿಫುಲ್ ವಾಯ್ಸ್ ಜಯಶ್ರೀ ಮ್ಯಾಮ್. ಅವರಂದ್ರೆ ಉದ್ದ ತಾಳಿ ಹಾಕಿರ್ತಾರೆ, ಅದೆಲ್ಲ ನಾವು ನೋಡಿದ್ವಿ. ತುಂಬ ಸ್ಟ್ರಿಕ್ಟ್ ಆಗಿ ಕೂತಿದ್ರು. ಹೋದ ತಕ್ಷಣ ನನಗೆ ಪೇಪರ್ ಕೊಟ್ಟರು, ಓದಿ ಅಂತ ಹೇಳಿದ್ರು. ಅವತ್ತು ಕಸಬ್ನಾಗ ಅಲ್ಲಿಗೇರಿಸಿದ್ರು, ಟೆರರ್ ಅಟ್ಯಾಕ್ ಆಗಿತ್ತಲ್ಲ. ಸೊ ಅದನ್ನ ನಾನು ನೋಡ್ಕೊಂಡು ಹೋಗಿದ್ದೆ. ಪೇಪರಲ್ಲೆಲ್ಲ ನಾನು ಓದಿದೆ. ಮತ್ತು ಇವತ್ತೇನಾಯಿತು, ಏನು ಡೆವಲಪ್ಮೆಂಟ್ ಕೇಳಿದ್ರು, ಸ್ವಲ್ಪ ಎಲ್ಲ ನ್ಯೂಸ್ ನೋಡ್ಕೊಂಡು ಹೋಗಿದ್ದೆ, ಹೇಳಿದೆ. ಅದಾದಮೇಲೆ ಅವರು ನೆಕ್ಸ್ಟ್ ನೀವು ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತೀರಾ ನೋಡಬೇಕು, ಬ್ಲೂ ಗ್ರೀನ್ ಬಿಟ್ಟು ಬೇರೆ ಕಲರ್ ಸ್ಯಾರಿ ತೊಗೊಂಡು ಬನ್ನಿ, 1-2 ದಿವಸ ಬಿಟ್ಟು ಬನ್ನಿ ಅಂತಂದರು. ಅಲ್ಲಿ ಹೋದ್ಮೇಲೆ ಮೇಕಪ್ ಎಲ್ಲ ಆಗಿ ನನಗೆ ಓದಿಸಿದ್ರು. ಅದಾದಮೇಲೆ ಓಕೆ, ನನ್ನ ಕನ್ನಡ ಶುದ್ಧವಾಗಿತ್ತು. ಸೊ ಹಾಗಾಗಿ ಅದಾದಮೇಲೆ ಒಂದು ಮೀಟಿಂಗ್ ಇತ್ತು. ಸ್ಯಾಲ್ರಿ ಎಲ್ಲ ತುಂಬ ಕಡಿಮೆ, ನೋಡು ನಾವು ಕೊಡೋದು ಇಷ್ಟ. ಯಾಕಂದರೆ ಅಲ್ಲಿ 1 ನ್ಯೂಸ್ಗೆ 400 ರೂಪೀಸ್ ಇತ್ತು ಅವಾಗ. ನನಗೆ ತಿಂಗಳಿಗೆ 400 ಸಿಕ್ಕಿದ್ರು ಪರವಾಗಿಲ್ಲ, ನಾನು ನುಗ್ಗಬೇಕು ಅನ್ನೋದಿತ್ತು. ಪರವಾಗಿಲ್ಲ. ಅದೇನು 1 ಅವರ್ ಹೇಳಬೇಕಾ ನಾವು ಅಥವಾ ಅರ್ಧ ಗಂಟೆ ಹೇಳಬೇಕಾ? ಅರ್ಧ ಗಂಟೆ ಅಂದರೆ ಅದು ಆ್ಯಕ್ಚುಲಿ 4 ಅವರ್ಸ್ ಆಗುತ್ತೆ. ಹೋಗಿ ನಾವು ಒಂದು ಯಾವ್ದಾದ್ರು ಸೆಗ್ಮೆಂಟ್ ರೆಕಾರ್ಡಿಂಗ್ ಇರುತ್ತೆ, ನ್ಯೂಸ್ 1 ಅಥವಾ 2 ಇರುತ್ತೆ. ಸೊ 2 ಸಿಕ್ಕಿದ್ರೆ 800 ರೂಪಾಯಿ, ಆ ಥರ ನಮಗೆ ಟೆಲಿಪ್ರಾಂಪ್ಟರ್ ಓಡ್ತಾ ಇರುತ್ತಾ? ಟೆಲಿಪ್ರಾಂಪ್ಟರ್ ಹೋಗ್ತಾ ಇರುತ್ತೆ. ಸೊ ಅದಾದ್ಮೇಲೆ ನಾವು ಕರೆಂಟ್ ಅಫೇರ್ಸು ಅಥವಾ ಡೆವಲಪ್ ಆಗೋದು, ನಾಲೆಡ್ಜ್ ಅದೆಲ್ಲ ಮಿಕ್ಕಿದ್ದು, ಅದೆಲ್ಲ ಮಾಡಿದ್ರೆ ನಾವು ಸರ್ವೈವ್ ಆಗ್ತೀವಿ. ಇಲ್ಲ ಹಾಗೆ ಬಿಟ್ಬಿಟ್ರೆ ತುಂಬಾ ಚಾಲೆಂಜಿಂಗ್ ಜಾಬ್ ನ್ಯೂಸ್ ಅನ್ನೋದು. ಸೊ ಇಷ್ಟಿತ್ತು. ಅದಾದ್ಮೇಲೆ ನಾನು ಸೆಲೆಕ್ಟ್ ಆಗಿದ್ದೆ. ಈ ನ್ಯೂಸ್ ಅನ್ನೋ ಒಂದು ಜಾನ್ರಾದಲ್ಲಿ ಅಥವಾ ಡೊಮೇನಲ್ಲಿ ಈ ಟಾಪ್ ಇದಾರಲ್ಲ, ಈಗ ನಮ್ಮ ಐ ಡೋಂಟ್ ವಾಂಟ್ ಟು ನೇಮ್ ನೇಮ್ಸ್, ಬಟ್ ಅವರೇ ದೇ ಆರ್ ದಿ ಫೇಸ್ ಆಫ್ ಕನ್ನಡ ನ್ಯೂಸ್ ಅಂತ ಆಗ್ತಾರಲ್ಲ. ವಾಟ್ ಡಸ್ ಇಟ್ ಟೇಕ್ ಟು ಗೆಟ್ ದೇರ್?
ಅಂದ್ರೆ ಅಂದ್ರೆ ಈಗ ಜಾಹ್ನವಿ ಅವರು ಕೂಡ ಶಿ ಕುಡ್ ಹ್ಯಾವ್ ಬೀನ್ ದಿ ಫೇಸ್ ಆಫ್ ಕನ್ನಡ ಜರ್ನಲಿಸಮ್ ಹತ್ರ. ವೆರ್ ಯು ಇನ್ ದಟ್ ಪಾತ್? ನೀವು ಅಲ್ಲೇ ಕಂಟಿನ್ಯೂ ಆಗಿದ್ರೆ ಕುಡ್ ಯು ಬಿಕಮ್ ದಟ್? ಐ ಡೋಂಟ್ ಥಿಂಕ್ ಸೊ ಸರ್. ಆಕ್ಚುಲಿ ಇವಾಗ ಏನ್ ಫೇಸ್ ಅಂತ ಆಗಿದ್ದಾರೆ ಅದು ಒಂದು 3 ಜನ ಮೇಲ್ ಆಂಕರ್ಸ್ ಇದ್ದಾರೆ. ಅದಕ್ಕೆ ಹೌದು. ಹಾಗಾಗಿ ನನಗೆ ಏನಾಗ್ಬಿಡುತ್ತೆ ಅಂದ್ರೆ ಒಂದ್ಸಲ ಈಗ ಚೆನ್ನಾಗಿ ಕಾಣಿಸೋದು ಅದು ಪ್ಲಸ್ ಮೈನಸ್ ಗೊತ್ತಾಗೋದಿಲ್ಲ. ನನಗೆ ಹೆಂಗ್ ಹೇಳೋರು ಅಂದ್ರೆ ಈ ಸೋಮಣ್ಣ ಎಲ್ಲ ನೀವೆಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಎಷ್ಟೇ ಇದು ಮಾಡಲಿ ಜಾಹ್ನವಿ ಚಂದ ಕಾಣಿಸ್ತಾರಲ್ವ ಅದೇ ಮೇನು ಬಂದ್ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಅಲ್ಲಿ ಹೆಣ್ಮಕ್ಳು ಅಲ್ಲಿರುವಂಥ ಒಂದು ರಾಜಕೀಯನ ಮೀರಿ ಹೋಗೋದು ನ್ಯೂಸ್ ಚಾನೆಲ್ ಸ್ವಲ್ಪ ಜಾಸ್ತಿನೇ ನನಗೆ ಫೀಲ್ ಆಗಿದ್ದು. ಸೊ ಒಂದು ಮೇಲ್ ಡಾಮಿನೇಷನ್ ಇದೆ. ಅದ್ರ ಆಚೆಗೆ ಹೌದು ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ತುಂಬಾ ವರ್ಷಗಳು ಕಾಯಬೇಕು. ಈಗ ನೋಡಿ ನಾನು 12 ವರ್ಷ ಇದ್ರು ಮೀಡಿಯಾದಲ್ಲಿ ಜಾಹ್ನವಿ ಫೇಮಸ್. ನಾನೇನೋ ಹೋದ್ ಕಡೆ ಎಲ್ಲ ಜನ ಮಾತಾಡ್ಸ್ತಾ ಇದ್ರು, ನೀವು ನಾನು ಬಿಟ್ಮೇಲೆ ಇವಾಗ ನೀವು ನ್ಯೂಸ್ ಫಸ್ಟ್ ಆಂಕರ್ ಅಲ್ವಾ ಅಂತ ಈಗ ಹೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಮೀರಿ 12 ವರ್ಷ ಅಂದ್ರೆ ಅದು ಹ್ಯೂಜ್ ಸರ್. ದಶಕನ ಮೀರಿ ನಾನು ನ್ಯೂಸ್ ಚಾನೆಲ್ ಇದ್ದೆ. ಸೊ ಆ ಪೊಸಿಷನ್ಗೆ ಹೋಗ್ಬೇಕು ಅಂತ ಅಂದ್ರೆ ಬಹುಶಃ ನಾನು ತುಂಬಾ ನೈಟ್ ಶಿಫ್ಟ್ ಮಾಡೀನಿ, ಕಷ್ಟಪಟ್ಟಿದ್ದೀನಿ. ಇಷ್ಟಲ್ಲಿ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನನಗೊಂದು ಐಡಿಯಾ ಆಯಿತು, ಇನ್ನು ನಾನು 5 years 10 years ಇದ್ರೂ ನಾನು ಯಾವ ಜಾಗದಲ್ಲಿ ಇರಬಲ್ಲೆ ಅಂತ. ನನ್ನ ಸೀನಿಯರ್ಸು ಕೂಡ ಎಷ್ಟು ಪಾಪ್ಯುಲರ್ ಆ್ಯಂಕರ್ಸ್ ಅವ್ರುಗಳು ಅಷ್ಟೇ ಅದೇ ಇದು ಮಾಡಿನೇ ರಿಟೈರ್ಡ್ ಆದರೂ ಹೊರತು ಈ ಪೊಸಿಷನ್ಗೆ ಬರೋದು ಸ್ವಲ್ಪ ಕಷ್ಟ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಅಲ್ಲೇ ಇದ್ದಿದ್ರು ಈಗ ಟಾಪ್ ಲೆವೆಲಲ್ಲಿ ಯಾರಿದ್ದಾರೆ ಅವ್ರ ಲೆವೆಲ್ ರೀಚ್ ಆಗ್ತಿದೆ ಅಂತ ನನಗೆ, ಯಾಕಂದರೆ ನಮ್ಮ ಒಂದು ಪ್ಲಸ್ಸು ಮೈನಸ್ಸು ಏನಾಗ್ಬೋದು ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಅದ್ರಲ್ಲಿ ನನಗಂತೂ ಅನಿಸಿಲ್ಲ. ನನಗೆ ಹೇಳಿ, ಈಗ ಈ ನ್ಯೂಸ್ ಒಂದು ಇಂಡಸ್ಟ್ರಿಯಲ್ಲಿ ಕೂಡ ಒಂದು ಬಹಿರಂಗವಾಗಿ ಹೇಳಲಾಗದ ಒಂದು ಹೈರಾರ್ಕಿ ಇದೆ ಅಲ್ಲ. ಅಂದ್ರೆ ಪ್ರಾಬಬ್ಲಿ ಪಾಲಿಟಿಕ್ಸ್ ನ ಯಾರು ಕವರ್ ಮಾಡ್ತಾರೋ ದೇ ಆರ್ ಅಟ್ ದಿ ಟಾಪ್. ಅದಾದ್ಮೇಲೆ ಎಂಟರ್ಟೈನ್ಮೆಂಟ್, ಸ್ಪೋರ್ಟ್ಸ್ ಆ ರೀತಿ ಇರುತ್ತಲ್ಲ. ಪೊಲಿಟಿಕಲ್ ರಿಪೋರ್ಟರ್ಸ್ ಅಂದ್ರೆ ಅವರೇ ಟಾಪು. ತುಂಬಾ ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಸೊ ಅವ್ರು ತುಂಬಾ ಮೆಚೂರ್ಡ್ ಇರ್ತಾರೆ, ಅದನ್ನ ಹ್ಯಾಂಡಲ್ ಮಾಡೋಕೆ ಗೊತ್ತು. ಪೊಲಿಟಿಷಿಯನ್ಸ್ ಜೊತೆ ಮಾತಾಡುವಾಗ ಒಂದು ಮೆಚುರಿಟಿ ಬೇಕಾಗುತ್ತೆ ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ. ಸೊ ಅವರು ಪೊಲಿಟಿಕಲ್ ರಿಪೋರ್ಟ್ ಅಂದರೆ ಓಕೆ ಅಪ್ಪ ಅವ್ರು ಸ್ವಲ್ಪ ನಾಲೆಜಬಲ್ ಇರ್ತಾರೆ, ಸುಪ್ರೀಂ ಇರ್ತಾರೆ ಅನ್ನೋ ಥರ. ಸಿನಿಮಾ ಅದು ಕೂಡ ಅದು ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ ಡೆವಲಪ್ ಆಗುತ್ತೆ ಸಿನಿಮಾದವ್ರ ಜೊತೆಗೆ. ಅದು ಬೇರೆ ಥರ. ಮೆಟ್ರೋ ರಿಪೋರ್ಟರ್ಸ್ ಇರ್ತಾರೆ, ಕ್ರೈಮ್ ರಿಪೋರ್ಟರ್ಸ್ ಇರ್ತಾರೆ. ಸೊ ಆ ಥರದಂತೂ ಇದೆ. ನೀವು ಸಿನಿಮಾನು ಕವರ್ ಮಾಡಿದ್ದೀರಿ? ನಾನು ಸಿನಿಮಾ ತುಂಬಾ ಇಂಟರ್ವ್ಯೂಸ್ ಮಾಡಿ. ಅದಕ್ಕೆ ನಾನು ಈಗ ಬರ್ತಾ ಇದ್ದೆ. ಹೌ ವುಡ್ ಯು ಪ್ರಿಪೇರ್ ಫಾರ್ ಅನ್ ಇಂಟರ್ವ್ಯೂ? ಹೌ ವುಡ್ ಯು ಅಪ್ರೋಚ್ ಅನ್ ಇಂಟರ್ವ್ಯೂ? ನಿಜ ಸರ್, ಖುಷಿ ಆಗುತ್ತೆ. ಆ್ಯಕ್ಚುಲಿ ಈಗ ನಾವು ಆ್ಯಕ್ಚುಲಿ ತುಂಬ ಚಿಕ್ಕವರು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ನನ್ನ ಚಾನಲ್ನು ನಾನು ಫಾಲೋ ಮಾಡಿದ್ದೀನಿ. ನೀವು ಎಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡಿದ್ದೀರಾ, ಎಷ್ಟು ಸೆನ್ಸಿಬಲ್ ಆಗಿ ಕ್ವೆಶನ್ ಕೇಳ್ತೀರಾ ನನಗೆ ಗೊತ್ತು. ಸೊ ನೀವು ಇಲ್ಲಿ ಬರೋವಾಗ ನಿಮ್ಮ ಪ್ರಿಪ್ರೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅವ್ರ ಬಗ್ಗೆನೂ ಫುಲ್ ತಿಳ್ಕೊಂಡಿದ್ದೀರಾ. ನಂದು ಕಲಾ ಮಾಧ್ಯಮ, ನನ್ನ ಜರ್ನಿ ಕಂಪ್ಲೀಟ್. ಸೊ ನೀವು ಹೇಗೆ ಎಲ್ಲರದು ಈಗ ಯಾವುದೋ ಒಂದು ಹೆಸರು ಜಾಹ್ನವಿ ಅಂತ ಹೊಡಿದ್ರೆ ಅವ್ರು ಏನು ಮಾಡಿದ್ದಾರೆ ಏನು ಅದಕ್ಕೆ ಡಿಜಿಟಲ್ ಇದೆ. ಹಾಗೆ ನಾನು ಕೂಡ ಎಲ್ಲ ಚೆಕ್ ಮಾಡಿಕೊಂಡು ಸ್ವಲ್ಪ ಬರ್ಕೊಂಡು ಅಥವಾ ಅವ್ರಿಗೆ ಯಾರಾದರೂ ಕ್ಲೋಸ್ ಇದ್ರೆ ಅವ್ರಿಗೆ ಫೋನ್ ಮಾಡಿಕೊಂಡು ಕೇಳಿಕೊಂಡು ಸೊ ಮಾಡ್ತಿದ್ದೆ. ಬಟ್ ಅದ್ರ ಜೊತೆಗೆ ಈಗಿನ ಟ್ರೆಂಡ್ ಏನು ಕೇಳಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಆ ಒಂದು ಪ್ರೆಷರನ್ನ ಚಾನೆಲ್ನವರು ನಿಮ್ಮ ಮೇಲೆ ಹಾಕೋದುಂಟಾ ಅಥವಾ ನೀವು ನಿಮ್ಮ ಮೇಲೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಸೆನ್ಸೇಷನಲ್ ಆದ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದು? ತುಂಬಾ ಇದೆ ಸರ್. ಆಕ್ಚುಲಿ ನ್ಯೂಸ್ ಆಂಕರಿಂಗಿಗೂ ಎಂಟರ್ಟೈನ್ಮೆಂಟ್ ಆಂಕರಿಂಗಿಗೂ ಏನು ಡಿಫ್ರೆಂಟ್ ಅಂದ್ರೆ, ನ್ಯೂಸಲ್ಲಿ ಹಾಗೆ ಸ್ವಲ್ಪ ಸೆನ್ಸಿಬಲ್ ಆಗಿ ಮೆಚೂರ್ಡ್ ಆಗಿ ಕೇಳಿ, ಜಾಸ್ತಿ ನಗ್ಬೇಡಿ ಅಂತಾರೆ. ಎಂಟರ್ಟೈನ್ಮೆಂಟ್ ನಗ್ಬೇಕು, ಅವ್ರನ್ನ ಕಾಲು ಎಳಿಬೇಕು, ಅವ್ರನ್ನ ಫುಲ್ ಪ್ರೇಸ್ ಮಾಡಬೇಕು. ಅದೇ ಇಲ್ಲಿ ತುಂಬಾ ಹೊಗಳಬೇಡಿ, ಪ್ರಶ್ನೆ ಮಾತ್ರ ಕೇಳಿ ಅಂತ ಹೇಳಿರ್ತಾರೆ. ಇಲ್ಲಿ ತುಂಬಾ ಹೊಗಳಿ ಅವ್ರಿಗೆ ಖುಷಿ ಪಡಿಸಿ ಆ ಥರ ಆ ಡಿಫ್ರೆನ್ಶಿಯೇಟ್ನು ನಾನು ನೋಡಿದ್ದೀನಿ. ಚಾನಲ್ ಇಂದ ಪ್ರೆಷರ್ ಅಂದ್ರೆ ಹೌದು ಆ ಚಾನಲ್ಗೆ ಸಿಕ್ಕಿದೆ ನಿಮ್ಗೆ ಯಾಕೆ ಸಿಕ್ಕಿಲ್ಲ, ಫಸ್ಟ್ ಮಾಡಿದ್ರಲ್ಲ, ಆ ಥರದ್ದು ಇದ್ದೇ ಇರುತ್ತೆ. ಮತ್ತೆ ಅದೇ ಈ ಥರನೇ ಬರಬೇಕು, ಆ ಫಾರ್ಮೆಟ್ ಒಂದು ಹೇಳಿರ್ತಾರೆ. ಬಟ್ ಅವರಿಗೆ ಒಂದು ಎಕ್ಸ್ಕ್ಲೂಸಿವಿಟಿ ಮೇಂಟೈನ್ ಮಾಡ್ಬೇಕಂತ ಎಲ್ಲ ಚಾನಲ್ ಅನ್ಕೋತಾರಲ್ಲ, ಅವ್ರಿಗೆ ಸಿಕ್ತು ನಮ್ಗೆ ಯಾಕೆ ಸಿಕ್ಕಿಲ್ಲ, ಬಿಗ್ ಬಾಸ್ ಇಂಟರ್ವ್ಯೂ ಅವ್ರು ಅಲ್ಲಿ ಕೊಟ್ಟರು ಇಲ್ಲಿ ಯಾಕೆ ಕೊಟ್ಟಿಲ್ಲ, ನಿಮಗೆ ಚೆನ್ನಾಗೇ ಪರಿಚಯ ಇದ್ರಲ್ಲ, ಈ ಥರದ್ದೆಲ್ಲ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಆ ಮೀಟಿಂಗಲ್ಲಿ ಆನ್ಸರ್ ಮಾಡಿ ನಾನು ಆ್ಯಕ್ಚುಲಿ ರಿಪೋರ್ಟರ್ಸ್ ಇರ್ತಾರೆ ಆ ಇದರಲ್ಲಿ. ನಾನು ಮತ್ತು ನಮ್ಮ ಸೋಮಣ್ಣ ಮಾಚಿಮಾಡ ಜಾಸ್ತಿ ಸಿನಿಮಾ ಇಂಟರ್ವ್ಯೂಸ್ ನಾವಿಬ್ಬರೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಸೊ ತುಂಬ ಲೈನಪ್ಸ್ ಮಾಡ್ಕೊಂಡು ನಮಗೊಂದು ಒಳ್ಳೆ ಬಾಂಡಿಂಗು ಆಗ್ತಾ ಇತ್ತು ಇಂಟರ್ವ್ಯೂಸ್ ಮಾಡಿ. ಸೊ ನಮಗೆ ಏನಾದರೂ 1-2 ಸಲ ಮೆಸೇಜ್ ಮಾಡಿದ್ರೆ ಇಂಟರ್ವ್ಯೂಸ್ ಕೊಡ್ತಾ ಇದ್ರು. ಸೊ ಹಾಗಾಗಿ ನಾವು ಪ್ರಿಪೇರ್ ಆಗ್ತಿದ್ವಿ. ನೋಡಿ ಹಿಂಗೆ ಕೇಳ್ತಾ ಇದೀವಿ ಅಂತ ಅವ್ರು ಕೇಳಿದಾಗ ಇದು ಕೇಳಿ ಇದು ಬೇಡ ಅಂತರದೆಲ್ಲ ಅವರು ಫೈನಲ್ ಹೇಳ್ಬಿಟ್ಟು ನಮ್ಮನ್ನ ಕಳಿಸ್ತಾ ಇದ್ರು. ಇಷ್ಟು ಕಾಂಪಿಟೇಷನ್ ಇದೆ ಅಲ್ಲ, ಇದರಲ್ಲಿ ಒಂದು ಡಿಫ್ರೆನ್ಶಿಯೇಟರ್ ಕೂಡ ಬಿಗ್ ಬಾಸೇ. ಅಂದರೆ
ಒಂದು 1000 ಅಥವಾ 1000 ಬೇಡ, 100 ಜನ ಹೊಸ ನಟರಿದ್ದಾರೆ, ಸಾರಿ ನಿಮ್ಮನ್ನ ಹೊಸ ನಟ ಅಂತ ಕರೀತಾ ಇದ್ದೀನಿ, ಖಂಡಿತ ಹೊಸ ನಟ, ಖಂಡಿತ ಹೊಸ ನಟ. ಒಂದು 100 ಜನ ಹೊಸ ನಟರಿದ್ದಾರೆ ಅಂದ್ರೆ ಈ ಬಿಗ್ ಬಾಸ್ ಅನ್ನೋದು ಒಂದು ಎಕ್ಸ್ಟ್ರಾ ಡಿಫ್ರೆನ್ಶಿಯೇಟರ್ ಆಗತ್ತೆ ಅಲ್ವಾ. ಸೊ ಆ ಒಂದು ಆಲೋಚನೆಯಲ್ಲಿ ನೀವು ಅಫ್ಕೋರ್ಸ್ ಅದು ರೀಚು ಅಂಡ್ ಆಲ್ ಆಫ್ ದಟ್ ಆಲ್ಸೋ, ಆ ಒಂದು ಆಲೋಚನೆಯಲ್ಲಿ ನೀವು ಬಿಗ್ ಬಾಸ್ ಅನ್ನ ಒಪ್ಕೊಂಡಿದ್ದೆ. ಈ ಬಿಗ್ ಬಾಸ್ ದಿ ಓವರ್ ಆಲ್ ಥಿಂಗ್ ಅಬೌಟ್ ಹೌ ಡಸ್ ಒನ್ ಗೆಟ್ ಇನ್ ಟು ಬಿಗ್ ಬಾಸ್, ಅದು ಹೇಗಾಗುತ್ತೆ? ಆಬ್ವಿಯಸ್ಲಿ ಯು ಗೆಟ್ ದಿ ಕಾಲ್, ನಾವೇನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ, ರೈಟ್? ಇದರಲ್ಲಿ ಆ ಬಿಗ್ ಬಾಸ್ ಅನ್ನೋದು ಹೆಲ್ಪ್ ಆಗತ್ತಾ ಅಂತ, ಅಂಡ್ ಹೌ ಡಸ್ ಒನ್ ಗೆಟ್ ಇನ್ ಟು ಬಿಗ್ ಬಾಸ್, ವಾಟ್ ಹ್ಯಾಸ್ ದಟ್ ಡನ್ ಟು ಯು? ಖಂಡಿತ ಬಿಗ್ ಬಾಸ್ ಬರೋದಕ್ಕೆ ನನ್ನ ತುಳು ಸಿನಿಮಾ ಇಸ್ ದ ರೀಸನ್. ಅದು ಹಿಟ್ ಆಗಿದ ತಕ್ಷಣ, ಹಿಟ್ ಆಗಿದ್ರಿಂದ ಬಿಗ್ ಬಾಸ್ ಅವ್ರಿಗೂ ಗೊತ್ತಾಯ್ತು ಒಂದು ಈ ತರ ಪರ್ಸನಾಲಿಟಿ ಇದಾನೆ ಅಂತ. ಬಟ್ ಬಿಗ್ ಬಾಸ್ ಡೆಫಿನೆಟ್ಲಿ ಅಲ್ಲಿಗೆ ಹೋಗೋದಕ್ಕೆ ನಾನು ಟ್ರೈ ಮಾಡಿದ್ದೆ. ದೆನ್ ಐ ಅಂಡರ್ಸ್ಟುಡ್ ಟ್ರೈ ಮಾಡೋದು ವೇಸ್ಟ್ ಅಂತ. ಬಿಕಾಸ್ ನಾವೆಷ್ಟು ಟ್ರೈ ಮಾಡಿದ್ವಿ ಅಷ್ಟು ನಾವು ಹಿಂದೆ ಹೋಗ್ತೀವಿ. ನಾವು ಸುಮ್ಮನೆ ಇದ್ದಾಗಲೇ ಅವ್ರು ನಮ್ಮ ಹತ್ರ ಬರೋದು. ಸೊ ನಾವು ಹಿಂದೆ ಎಲ್ಲ KCC ಆಡ್ಬೇಕಾದ್ರೆ ಸುದೀಪ್ ಸರ್ಗೆ ಯಾರು ಕ್ಲೋಸ್ ಅವ್ರಿಗೆಲ್ಲ ಹೇಳ್ತಾ ಇದ್ವಿ, ಸರ್ ಒಂದು ನೋಡಿ ನಮ್ದು ಹೆಂಗಾದ್ರೂ ಆಗುತ್ತಾ ಅಂತ. ಬಟ್ ಅದಾಗಲ್ಲ. ಸೊ ನಮ್ಮನ್ನ ಅವ್ರು ಹುಡ್ಕೊಂಬರೋ ಅಂಥ ದಿನ ಬಂದಾಗಲೇ ನಮಗಂಥ ಅವಕಾಶಗಳು ಸಿಗೋವಂಥದ್ದು. ಆ್ಯಂಡ್ ಅದನ್ನು ಹೇಗೆ ತಗೋತೀನಿ ಅಂತಂದರೆ, ಇವಾಗ ಎಷ್ಟೋ ಇಂಟರ್ವ್ಯೂಗಳಾದಾಗ ತುಂಬ ಜನ ರೂಪೇಶ್ ಶೆಟ್ಟಿ ಅವ್ರ ಮೊದಲ ಸಿನಿಮಾ ಅಂತ ಹೇಳ್ತಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸಿಂದ ಅವ್ರಿಗೆ ಅಟ್ಲೀಸ್ಟ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದೆ. ಮೇ ಬಿ ತುಳು ಬಗ್ಗೆ ಗೊತ್ತಿದ್ರು ಕೂಡ ಕನ್ನಡದಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಲೇ ಕೆಲವು ರಿಪೋರ್ಟರ್ಗಳಿಗೆ ಅಥವಾ ಕೆಲವು ಚಾನಲ್ ಹೋಸ್ಟ್ಗಳಿಗೆ ಗೊತ್ತಾಗಿದ್ದೆ ಬಿಗ್ ಬಾಸ್ ಆದಮೇಲೆ. ಸೊ ಅದು ಎಲ್ಲೋ ಒಂದು ಕಡೆ ಜನರಿಗೆ ನಾನು ರೀಚ್ ಆಗೋದಕ್ಕೆ ಬಿಗ್ ಬಾಸ್ ಇಸ್ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ನಮ್ಮ ತುಳು ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ನಾನು ತಕ್ಕ ಮಟ್ಟಿಗೆ ರೀಚ್ ಆಗಿದ್ದೆ. ಬಟ್ ಕರ್ನಾಟಕ ಅಂತ ಬಂದಾಗ ನಾನು 6 ಸಿನಿಮಾ ಮಾಡಿದ್ರು ಕೂಡ ದೇ ಥಿಂಕ್ ಅಧಿಪತ್ರ ಇಸ್ ದ ಫಸ್ಟ್ ಮೂವಿ. ಸೊ ಅದೇ ಡಿಫ್ರೆನ್ಶಿಯೇಟ್ ಮಾಡೋ ಅಂಥದ್ದು. ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ಒಂದು ಸ್ವಲ್ಪ ಜನನಾದ್ರೂ ಓಕೆ ರೂಪೇಶ್ ಶೆಟ್ಟಿ ಅಂತ ಒಬ್ಬ ಇದ್ದಾನೆ, ಆರ್ಟಿಸ್ಟ್ ಇದ್ದಾನೆ, ಅವನದೊಂದು ಸಿನಿಮಾ ಬರ್ತಾ ಇದೆ, ಆ ಒಂದು ರೆಕಗ್ನಿಷನ್ ಸಿಗ್ತಾ ಇದೆ. ಸೊ ಅದೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಬಿಗ್ ಬಾಸ್ ಇಂದ. ಬಿಗ್ ಬಾಸ್ ಇಂದ ಐ ಆಮ್ ವೆರಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಸೊ ಬಿಗ್ ಬಾಸ್ ಇಂದ ಏನೋ ಆಗ್ಬಿಡುತ್ತೆ ಅನ್ನೋಂಥದ್ದು ಸುಳ್ಳು. ಬಿಕಾಸ್ ಆ ಪಾಪ್ಯುಲಾರಿಟಿ ಕೂಡ, ತಪ್ಪಿದ್ರೆ ಕರೆಕ್ಟ್ ಮಾಡಿ, ಆ ಪಾಪ್ಯುಲಾರಿಟಿ ಕೂಡ ಟಿಕೆಟ್ಸ್ ಕನ್ವರ್ಟ್ ಆಗಲ್ಲ. ಹೌದು, ರೂಪೇಶ್ ಶೆಟ್ಟಿ ಅಥವಾ ಜಾನ್ವಿ ಅವರು ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು, ಆದ್ರೆ ಅಷ್ಟು ಜನ ಬಂದು ಫಿಲ್ಮ್ನ ನೋಡ್ತಾರೆ ಅಂತೇನಿಲ್ಲ ಅಲ್ಲ. ಹೌದು, ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಫೇಮ್ ಸಿಗುತ್ತೆ, ಹೌದು. ಬಟ್ ಒಂದು ಸಿನಿಮಾ ಮಾಡಕ್ಕೆ ಫೇಮೇ ಎಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ಅದು ತಪ್ಪು. ಯಾಕೆಂತಂದ್ರೆ ಬೀಂಗ್ ಎ ಡೈರೆಕ್ಟರ್, ನಾನು ಮೂರು ಸಿನಿಮಾ ಡೈರೆಕ್ಟ್ ಮಾಡಿದವನು. ಸೊ ನಾವು ಒಂದು ಕ್ಯಾರೆಕ್ಟರ್ನ ಹುಡುಕಿದಾಗ ಡೆಫಿನೆಟ್ಲಿ ಸಮ್ ಟೈಮ್ಸ್ ವಿ ಗೋ ಫಾರ್ ಫೇಮ್, ಕರೆಕ್ಟ್. ಬಟ್ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ, ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ವಿ ಡೋಂಟ್ ಗೋ ಫಾರ್ ಫೇಮ್. ಸೊ ಫೇಮ್ ಜೊತೆಗೆ ಯಾರು ಇದನ್ನ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತವ್ರಿಗೆ ಹೋಗ್ತೀವಿ. ಸೊ ನನಗಿವಾಗ ಏನು, ನಾನು ಅಧಿಪತ್ರ ಈಗ ರಿಲೀಸ್ಗಿದೆ, ತಮಿಳಲ್ಲಿ ಒಂದು ಯೋಗಿ ಬಾಬು ಸರ್ ಜೊತೆ ಮಾಡ್ತಾ ಇದ್ದೀನಿ, ಒಂದು ತೆಲುಗಲ್ಲಿ ಜಾತ್ರಾ ಅಂತ ಮಾಡ್ತಾ ಇದ್ದೀನಿ, ತುಳುವಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಂಡ್ ಅಗೇನ್ ಕನ್ನಡ ಇನ್ನೊಂದು ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಫಾರ್ಚುನೇಟ್ ಅಬೌಟ್. ತೆಲುಗಿನಲ್ಲಿ ಮಾಡ್ತಿರೋದು ಲೀಡ್ ರೋಲ್, ಅದು ಲೀಡ್ ಆಗಿ ಮಾಡ್ತಿರೋದು. ಸೊ ಇದೆಲ್ಲ ಬಿಗ್ ಬಾಸ್ ಇಂದ ಅವ್ರಿಗೆ ನಾನು ಪರಿಚಯ ಆಗಿದ್ದೀನಿ, ಹೌದು. ಅಂದ್ರೆ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ. ದೆನ್ ಅವ್ರ ಕಾಸ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಓನ್ಲಿ ನಾಟ್ ದ ರೀಸನ್. ಮೇ ಬಿ ಅವ್ರು ನನ್ನ ಸಿನಿಮಾಗಳು ನೋಡಿರ್ತಾರೆ, ರೆಫರೆನ್ಸಸ್ ನೋಡಿರ್ತಾರೆ, ಓಕೆ ಇಂಥವನೊಬ್ಬ ಇದಾರೇನೋ ಅನ್ಸೋದಕ್ಕೆ ಬಿಗ್ ಬಾಸ್ ರೀಸನ್, ಹೌದು, ರೀಚ್ ಆಗಿದ್ದೀನಿ. ಅದಾದ್ಮೇಲೆ ಈ ಕ್ಯಾರೆಕ್ಟರ್ನ ಇವ್ನು ಮಾಡಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರ ಮೇ ಬಿ ನನ್ನ ಕೆಲಸಗಳಾಗಿರ್ಬೋದು. ಸೊ ಹಾಗಾಗಿ ನಾನು ಹಿಂದೆ ಹೇಳ್ದಂಗೆ ಬಿಗ್ ಬಾಸ್ ಇಸ್ ಎ ಗ್ರೇಟ್ ಪ್ಲಾಟ್ಫಾರ್ಮ್. ನಾವೇನು, ನಾನು ತುಳು ಸಿನಿಮಾ ಮಾಡಿದಾಗ ನನಗೊಂದು ಆಸೆ ಇತ್ತು, ಕನ್ನಡನೂ ತುಂಬಾ ಸಿನಿಮಾಗಳು ಮಾಡಬೇಕು, ತುಂಬಾ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ. ಆ ಓಟ ಏನಿದೆ ಅದಕ್ಕೆ ಪುಷ್ ಸ್ವಲ್ಪ ಜಾಸ್ತಿ ಬೇಗ ಸಿಕ್ತು ಅಂತ ಹೇಳ್ಬೋದು. ಬಿಕಾಸ್ ಇವಾಗ ರೀಚ್ ಸ್ವಲ್ಪ ಈಸಿಯಿಂದ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆ ಹೆಲ್ಪ್ ತುಂಬಾ ಆಗಿದೆ ಬಿಗ್ ಬಾಸ್. ದಿಸ್ ವಾಸ್ ದಿ ಅದರ್ ಥಿಂಗ್ ಐ ವಾಂಟ್ ಟು ಆಸ್ಕ್. ಅಂದ್ರೆ ಈಗ ನಾವು ವಿ ಆರ್ ಕಾನ್ಸ್ಟೆಂಟ್ಲಿ ಲುಕಿಂಗ್ ಅಪ್, ಅಂದ್ರೆ ದಿ ನೆಕ್ಸ್ಟ್ ಬಿಗ್ ಥಿಂಗ್ ನಾವೇನ್ ಮಾಡ್ಬೋದು ಅಂತ ಅಲ್ವಾ. ಇದು ನೀವು ನನಗೆ ಹೇಳಿ, ನಿಮ್ಮ ಝೋನ್ಸ್ ಅಲ್ಲಿ ನೀವು ಆಲ್ರೆಡಿ ಅಚೀವ್ ಮಾಡಿದ್ದವರು, ಇವ್ರ ನ್ಯೂಸಲ್ಲಾಗಲಿ ಅಥವಾ ನೀವು ತುಳು ಸಿನಿಮಾದಲ್ಲಾಗಲಿ, ರೈಟ್? ಆ್ಯಂಡ್ ನೀವೇನು ಹೇಳಿದ್ರಿ, ಇಲ್ಲ ನನಗೊಂದು ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋದೇ ಮುಂಚಿನಿಂದಲೂ ಇತ್ತು ಅಂತ, ಅದಲ್ಲಿ ಸ್ಯಾಟಿಸ್ಫೈ ಆಗಿತ್ತು ತುಳು ಸಿನಿಮಾದಲ್ಲಿ ರೀ. ಆ್ಯಂಡ್ ನೀವು ಒನ್ ಆಫ್ ದಿ ಟಾಪ್ ಆ್ಯಂಕರ್ಸ್ ಆಗಿದ್ರಿ ಅಲ್ವಾ. ತುಳು ಸಿನಿಮಾಯಿಂದ ಓಕೆ ಕನ್ನಡ ಸಿನಿಮಾಗೆ ಬರಬೇಕು, ಲೈಕ್ ಲುಕಿಂಗ್ ಅಪ್ ಆರ್ ಡೂಯಿಂಗ್ ದಿ ನೆಕ್ಸ್ಟ್ ಬಿಗ್ ಥಿಂಗ್, ಅಥವಾ ನೀವು ಒಂದು ಆ್ಯಕ್ಟರ್ ಆಗಬೇಕು ಅನ್ನೋ ಥರದ್ದು, ರೈಟ್? ಇದು ಎಲ್ಲಿಂದ ಬರುತ್ತೆ? ವೈ ಕಾಂಟ್ ವಿ ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್? ನಾನು ತುಳು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿದ್ದೀನಿ. ಅಫ್ಕೋರ್ಸ್ ಯಾರಿಗೂ ಅದು ಬರಲ್ಲ, ಎಲ್ಲರೂ ನಾವು ಕಾನ್ಸ್ಟೆಂಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಬಿಗರ್ ಥಿಂಗ್ಸ್. ಬಟ್ ಅದೇ ನಿಮ್ಮ ಆಲೋಚನೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತ. ಬಟ್ ನನ್ನ ಕಮಿಟ್ಮೆಂಟ್ ವರ್ಷಕ್ಕೊಂದು ತುಳು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಯಾವತ್ತೂ ಇದೆ. ಬಿಕಾಸ್ ಕನ್ನಡ ಏನಕ್ಕೆ ಮಾಡಬೇಕು ಅಂತಂದ್ರೆ, ಎರಡು ಪರ್ಸ್ಪೆಕ್ಟಿವ್ ನೋಡೋದಾದ್ರೆ, ಇವಾಗ ತುಳು ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನಿ, ಅದರಿಂದ ನಾವೆಲ್ಲ ಸೇರ್ಕೊಂಡು ತುಳು ಸಿನಿಮಾ ರಂಗಕ್ಕೂ ಏನೋ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ.
ಸೊ ಇನ್ನು ಅಂದ್ರೆ ತುಂಬಾ ಬೆಳಿಬೇಕಾಗಿದೆ. ನಾವೆಲ್ಲ ನಮಗದು ಒಂದು ಬ್ರೆಡ್ ಅಂಡ್ ಬಟರ್ ಕೊಟ್ಟಿರುವಂತ ಇಂಡಸ್ಟ್ರಿ, ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಸೊ ನಾನು ತುಳು ಮಾಡದೇ ಇರೋಂಥ ಚಾನ್ಸಸ್ ಇಲ್ಲ, ಖಂಡಿತ ಮಾಡ್ತೀನಿ. ಚೆನ್ನಾಗಿರೋ ಸಿನಿಮಾಗಳು ಮಾಡಬೇಕು ಅಂತ ಇದೆ. ಕನ್ನಡ ಏನಕ್ಕೆ ಮಾಡಬೇಕು ಅಂತಂದ್ರೆ, ಯಾವಾಗಲೂ ನಮ್ಮ ತುಳು ಹೇಗೆ ಅಂತಂದ್ರೆ, ನನ್ನ ಸಿನಿಮಾ ನಾನೇ ಮಾಡ್ತಾ ಇರ್ತೀನಿ, ಡೈರೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಕಲಿಯುವಂಥದ್ದು ಏನೂ ಇರಲ್ಲ, ನನಗೇನು ಗೊತ್ತಿದೆ ಅದರಲ್ಲೇ ಇರ್ತೀನಿ ನಾನು. ಸೊ ಕನ್ನಡ ಸಿನಿಮಾಗಳು ಮಾಡಿದಾಗ ಆಬ್ವಿಯಸ್ಲಿ ಇಲ್ಲಿರುವಂತಹ ಏನು ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಇಲ್ಲಿರುವಂತಹ ಸಿಸ್ಟಮ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ರಿಲೀಸ್ ಪ್ಯಾಟರ್ನ್ ಆಗಿರ್ಬೋದು, ಕಂಪೇರ್ ಟು ತುಳು ಇಟ್ ಇಸ್ ಬಿಗರ್. ಸೊ ಯಾವಾಗಲೂ ನಾನು ಡೆಫಿನೆಟ್ಲಿ ತುಳು ಸಿನಿಮಾ ರಂಗಕ್ಕಿಂತ ಕನ್ನಡ ಸಿನಿಮಾ ರಂಗ ದೊಡ್ಡದು ಅಂತ ಹೇಳಕ್ ಇಷ್ಟಪಡಲ್ಲ. ಬಿಕಾಸ್ ಬಿಸ್ನೆಸ್ ವೈಸ್ ದೊಡ್ಡದಾಗಿರ್ಬೋದು, ಆದ್ರೆ ಅಲ್ಲೂ ಆಗ್ತಿರೋದು ಸಿನಿಮಾ, ಅಲ್ಲೂ ಇರುವಂಥದ್ದು ಕಲೆ, ಇಲ್ಲಿರುವಂಥದ್ದು ಸಿನಿಮಾ, ಬಟ್ ಮಾಡುವಂತಹ ರೀತಿಯಲ್ಲಿ ವ್ಯತ್ಯಾಸಗಳಿದೆ. ಸೊ ಎಸ್, ನಾನು ಎಷ್ಟು ಕಲಿತೀನೋ, ಇವಾಗ ನಾನು ಒಂದು ತಮಿಳ್ ಸಿನಿಮಾ ಮಾಡಿದಾಗ, ಒಂದು ಕನ್ನಡ ಸಿನಿಮಾ ಮಾಡಿದಾಗ, ತೆಲುಗು ಮಾಡಿದಾಗ ನನಗೆ ಅನ್ಸುತ್ತೆ ಓಕೆ, ನಾನು ತುಳು ಸಿನಿಮಾ ಮಾಡಿದಾಗ ಇದನ್ನ ಇನ್ನೂ ಈಸಿಯಾಗಿ ಅಡಾಪ್ಟ್ ಮಾಡ್ಕೋಬಹುದು. ಬಿಕಾಸ್ ಎಷ್ಟೊಂದು ನಾವು ಟ್ರೈಯೇ ಮಾಡಿರಲ್ಲ. ತುಳುನಲ್ಲಿ ನಾವು ಇನ್ನೂ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತೀವಿ. ಕನ್ನಡದಲ್ಲಿ ಮೇ ಬಿ ಬಜೆಟ್ ಇರೋದ್ರಿಂದಾಗಿ ಒಂದು ಜೈಲ್ ಸೆಟಪ್ ಅಂತಂದಾಗ ಒಂದು ಏನೋ ಒಂದು ಸೆಟ್ ಆಗ್ಬೇಕು ಅಂತ ಥಿಂಕ್ ಮಾಡೋ ಒಂದು ವಿಧಾನ ಇದ್ರೆ, ತುಳು ಅಂತಂದಾಗ ನಾವು ಜೈಲ್ ಸೆಟಪ್, ಓಕೆ ನಮಗೆ ಫ್ರೀ ಆಗಿ ಜೈಲ್ ಸಿಗುತ್ತೆ. ಸೊ ಈ ತರ ನಾವು ಅಡಾಪ್ಟ್ ಮಾಡ್ಕೋತೀವಿ. ಸೊ ನಾವು ಎಷ್ಟು ದೊಡ್ಡ ಸಿನಿಮಾಗಳು ಮಾಡ್ಕೋತೀವಿ, ಪಾಸಿಬಿಲಿಟೀಸ್ ನಮಗೆ ಗೊತ್ತಾಗ್ತದೆ. ಹೌದು, ನಮ್ಮ ಜ್ಞಾನನೂ ಜಾಸ್ತಿ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಬೀಂಗ್ ಅನ್ ಆಕ್ಟರ್, ಸೊ ಆ ಸ್ವಾರ್ಥ ಇದ್ದೇ ಇರುತ್ತಲ್ಲೋ, ಆಸ್ ಅನ್ ಆಕ್ಟರ್ ನಮಗೂ ಗ್ರೋ ಆಗ್ಬೇಕು ಅಂತ ಇರುತ್ತೆ. ಸೊ ಕನ್ನಡ ಈಗ ಸಮುದ್ರ, ಸೊ ನಾವಲ್ಲಿ ಸಣ್ಣ ಮೀನುಗಳು, ಸೊ ನಮಗೂ ಆಸೆಗಳಿರುತ್ತೆ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು ಅಂತ. ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂದ ಹಾಗೆ ನೀವು ಅಲ್ಲಿ ಟಾಪ್ ಅಲ್ಲಿ ಇರ್ತೀರಿ. ಅಫ್ಕೋರ್ಸ್ ಅಲ್ಲಿ ಮೋಸ್ಟ್ಲಿ ಕೆಲಸದ ಒತ್ತಡ ಆರ್ ಸಮಥಿಂಗ್ ಯೂಸ್ ಅಥವಾ ಪ್ಲಸ್ ನೀವು ಹೇಳಿದ್ರಿ ನಾನು ಇದನ್ನೇ 5 ವರ್ಷ ಮಾಡಿದ್ರು ಕೂಡ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನಂಗೆ ಗೊತ್ತಿರುತ್ತೆ. ವಾಸ್ ದಟ್ ದಿ ಓನ್ಲಿ ರೀಸನ್ ಇಲ್ಲ ಸ್ವಿಚ್ ಮಾಡಬೇಕು ಅಂತ? ಓಕೆ, ಒಂದು ನನಗೆ ಮುಂಚಿಂದನೂ ಆಸೆ ಇತ್ತು, ಆಕ್ಟರ್ ಆಗಬೇಕು ಅನ್ನೋದು ಆಸೆ ಇತ್ತು. ಬಟ್ ನಾನು ಸ್ಕೂಲಲ್ಲಿ ಇರುವಾಗಲೂ ನಾನು ಡಿಬೇಟು, ಆಂಕರಿಂಗು, ಸ್ಟೇಟ್ ಲೆವೆಲಲ್ಲೆಲ್ಲ ನಂದು ಕನ್ನಡ ಶುದ್ಧವಾಗಿತ್ತು, ತುಂಬ ನಿರರ್ಗಳವಾಗಿ ಮಾತಾಡ್ತಿದ್ದೆ ಅಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ನ್ಯೂಸ್ ಆಂಕರ್ಸ್ ಆಗಿದ್ರು. ಮನೆಯಲ್ಲಿ ಈಗ ಆ್ಯಕ್ಟಿಂಗ್ ಎಲ್ಲ ಬೇಡ, ನ್ಯೂಸ್ ಆಂಕರ್ ಆಗು ನೀನು, ಅದೊಂಥರ ಡಿಗ್ನಿಫೈಡ್ ಜಾಬು ಅಂದರು. ಸೊ ಅವರ ಒಂದು ಆಸೆಯಾಗಿ ನನಗೂ ಆಸೆ ಇತ್ತು ನ್ಯೂಸ್ ಆಂಕರ್ ಆಗೋದು, ಎಲ್ರಿಗೂ ಖುಷಿನೇ ಅಲ್ವಾ. ಅಲ್ಲಿ ಬಂದೆ, ಅದು 12 years ಇದೆ. 5 years ಆದ್ಮೇಲೂ ನಾನು ಹೇಳ್ದಾಗೆ ಎಲ್ಲಿ ಹೋಗಿರ್ತಿದ್ದೆ, ಎಲ್ಲಿ ತಲುಪ್ತಾ ಇದ್ದೆ ಅನ್ನೋ ಒಂದು ಐಡಿಯಾ ಇದೆ, ನ್ಯೂಸ್ ಚಾನಲ್ ಹೇಗೆ ವರ್ಕ್ ಆಗತ್ತೆ ಅಂತ. ಸೊ ಅದ್ರ ಆಚೆಗೆ ಅವಕಾಶಗಳಿತ್ತು, ಆಸೆನೂ ಇತ್ತು. ಸೊ ಈ 5 years ಆದ್ಮೇಲೆ ಅದೇ ತಿಂಗಳ ಸಂಬಳ, ಈಗ ನ್ಯೂಸ್ ಚಾನಲಲ್ಲೂ ಅದು ಹೇಳಕ್ಕಾಗಲ್ಲ, ಯಾವಾಗ ಯಾವ ಚಾನಲ್ ಕ್ಲೋಸ್ ಬೇಕಾದ್ರೂ ಆಗ್ಬೋದು. ದೊಡ್ಡ ಚಾನಲ್ ಅಲ್ಲಿ ಯಾವಾಗ ಓಪನಿಂಗ್ಸ್ ಇರುತ್ತೋ ಇಲ್ವೋ, ಹಂಗೆ ಎಲ್ಲವೂ ಅನಿಶ್ಚಿತತೆನೆ. ಯಾವುದೋ ಒಂದು ಪರ್ಮನೆಂಟ್ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸಿನಿಮಾ ಇರ್ಬೋದು, ನ್ಯೂಸ್. ಆಮೇಲೆ ಒಂದು ಚಾನಲ್ ಇನ್ನೊಂದು ದೊಡ್ಡ ಚಾನಲ್ ಏನೋ ಅಕ್ವೈರ್ ಮಾಡ್ಕೊಂಡ್ರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಚೇಂಜ್ ಆಗ್ಬೋದು, ಅದ್ರಲ್ಲಿ ನಮ್ಮ ಕೆಲಸ ಇರುತ್ತೆ ಅಲ್ವಾ, ಪರ್ಮನೆಂಟ್ ಅಲ್ಲ. ಅಲ್ಲಿ ಇರ್ಬೋದಾಗಿತ್ತು, ಮಂತ್ಲಿ ಸ್ಯಾಲ್ರಿ ಕರೆಕ್ಟ್ ಆಗಿ ಬರುತ್ತೆ ಅಂತ ನಾವು ಅನ್ಕೋತೀವಿ. ಈಗ ಎಲ್ಲಾ ಚಾನೆಲ್ಗಳು ಕೂಡ ಇವಾಗ ಅದೇ ಒಂದು ಟಾಪ್ 4 ಚಾನಲ್ ಬಿಟ್ರೆ ಇನ್ನೆಲ್ಲಾ ಚಾನಲ್ ರನ್ ಆಗೋದೇ ಕಷ್ಟ. ಎಲ್ಲಾ ಚಾನಲ್ಗಳು ಕೆಲವೊಂದೆಲ್ಲ 1-2 ವರ್ಷಕ್ಕೆ ಕ್ಲೋಸ್ ಆಗಿರೋ ಉದಾಹರಣೆ. ಅಂಡ್ ನ್ಯೂಸ್ ಚಾನಲ್ಸ್ ರನ್ ಆನ್ ಆಡ್ಸ್ ಅಲ್ವಾ, 100% ಅವರ ಇನ್ಕಮ್ ಇರೋದೇ ಆಡ್ಸ್. ಹೌದು, ಆಡ್ಸ್ ಅಲ್ಲಿ ಅದ್ರ ಆಚೆಗೆ ಅವಕಾಶ ಇತ್ತು, ಮತ್ತೆ ನನಗೆ ಮುಂಚಿಂದ ಆಸೆ ಇತ್ತಲ್ಲ. ಸೊ ಹಾಗಾಗಿ ಇದು ಒಂದು ನೋಡೋಣ ಅಂತ ಬಂದೆ. ಗಿಲಿ ಹೋದ್ಮೇಲೆ ನಾನು ರನ್ನರ್ ಆದೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಓಕೆ ನಾನು ಮಾಡ್ಬೋದು, ಟ್ರೈ ಮಾಡ್ಬೋದು, ನೆಕ್ಸ್ಟ್ ಏನಾದ್ರೂ ಅವಕಾಶಗಳು ಸಿಕ್ಕಿದ್ರೆ ನಾನು ತಗೊಳ್ಳೋಣ. ಎಲ್ಲವೂ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ ಸರ್, ಕಲಿಕೆ ನಿರಂತರ. ಹೊಸದೇನೋ ಕಲ್ತಾಗ ಅದು ಇನ್ನೇನೋ ಒಂದು ಖುಷಿ ಕೊಡುತ್ತೆ. ಕನ್ನಡ ಮಾಡಿ ತೆಲುಗುಗೆ ಹೋದಾಗ ಅಲ್ಲಿ ಇಂಡಸ್ಟ್ರಿ ಹೇಗೆ, ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಅಥವಾ ಅಲ್ಲಿ ಹೇಗೆ ಕೆಲಸಗಳು ನಡೆಯುತ್ತೆ, ಅದೊಂದು ಕುತೂಹಲ ಎಲ್ರಿಗೂ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ನನ್ನಲ್ಲಿ. ನನಗೆ ಇದನ್ನ ಹೇಳಿ, ಎಲ್ರಿಗೂ ಏನೋ ಪರಿಚಿತವಾಗಿರೋ ಒಬ್ಬ ನ್ಯೂಸ್ ಆಂಕರ್ ಆಗಿದ್ದು ಒಂದು ರಿಯಾಲಿಟಿ ಶೋಗೆ ಬರುವಾಗ ಅಲ್ಲಿ ಲೈಕ್ ಯು ಸೆಡ್, ನ್ಯೂಸ್ ಆಂಕರ್ ಅಂದರೆ ಒಂದು ಡಿಗ್ನಿಫೈಡ್ ಪರ್ಸೋನ ಇರುತ್ತೆ. ಬಟ್ ನೀವು ಗಿಲಿಗಿಲಿಗೆ ಬಂದಾಗ ಇನ್ನೊಂದು ಕಡೆ ಹೇಳಿದ್ರೆ ಅಲ್ಲಿ ಒಂಥರ ಹುಚ್ಚಿ ಪಾತ್ರಗಳು ಅಥವಾ ವಾಟ್ ಎವರ್ ಆ ರೀತಿಯ ಪಾತ್ರಗಳು. ಹೌ ಡಿಡ್ ಯು ಕ್ರಾಸ್ ದ್ಯಾಟ್? ಅಂದರೆ ಮನಸ್ಸಲ್ಲಿ ನಿಮಗೆ ಒಂಥರ ಅಯ್ಯೋ ಹ್ಯೂಮಿಲಿಯೇಟ್ ಆಗ್ತೀನೇನೋ, ನನ್ನ ಇಮೇಜ್ ಹಾಳಾಗತ್ತೇನೋ ಆಫ್ ಬೀಯಿಂಗ್ ಡಿಗ್ನಿಫೈಡ್ ನ್ಯೂಸ್ ಆಂಕರ್ ಅನ್ನೋದು, ಅದನ್ನ ನಿಮಗೆ ಪ್ರಾಬ್ಲಮ್ ಇರಲಿಲ್ವಾ? ಅದು ನಾನು ಮೆಂಟಲಿ ಪ್ರಿಪೇರ್ ಆಗಿ ಹೋಗ್ಬಿಟ್ಟಿದ್ದೆ. ಈಗ ನನಗೆ ಗೊತ್ತಿತ್ತು ಗಿಲಿ ಯಾವ್ಯಾವ ಪಾತ್ರಗಳು ಬರುತ್ತೆ, ನಾನು ಏನ್ ಮಾಡ್ಬೇಕು, ಡಬಲ್ ಮೀನಿಂಗ್ ಮಾತಾಡ್ಬೇಕು ಅಂತೆಲ್ಲ. ಬಟ್ ಮನೆಯಲ್ಲಿ ನಮ್ಮ ಅಣ್ಣನಿಗೆ ಸ್ವಲ್ಪ ಅದೇ ನೀನು ಅಲ್ಲಿ ಅಷ್ಟು ಡಿಗ್ನಿಫೈಡ್ ಆಗಿದ್ದು ಇಮೇಜ್ ಹಾಳಾಗತ್ತೆ ಅನ್ನೋದು ಬಂತು. ಬಟ್ ನಾನು ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದೆ. ಯಾಕಂದ್ರೆ ನನಗೆ ಏನಂದ್ರೆ ಸರ್, ನಾನು ನ್ಯೂಸ್ ಆಂಕರ್ ಆಗಿ ನನ್ಗೆ ಇದ್ದಿದ್ದ ರೀಚ್ ನನ್ಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದ್ರೆ ಮೀಡಿಯಾದ ಒಳಗಡೆ ಜಾನ್ವಿ, ಬಟ್ ನೀವು ಆಚೆ ಕಡೆ ಹೋದ್ರೆ ನನ್ನ ರೆಕಗ್ನಿಷನ್ ತುಂಬಾ ಇರ್ತಿರ್ಲಿಲ್ಲ. ನಾನು ಸೂಪರ್ ಮಿನಿಟ್ ಫಸ್ಟ್ ಒಂದು ಶೋ ಮಾಡಿದ್ದೆ, ರಿಯಾಲಿಟಿ ಶೋ.
ಅವಾಗ ನೀವು ನ್ಯೂಸ್ ಆಂಕರ್ ಅಲ್ವಾ ಜಾನ್ವಿ ಅಲ್ವಾ ಅಂತ ಇದ್ರು. ಬಟ್ ನಾನು ನ್ಯೂಸ್ ಓದಿ ಹೋಗುವಾಗ ನಿಮ್ಮನ್ನೆಲ್ಲೋ ನೋಡಿದೀನಿ ಅಂತ ಇದ್ರು. ಸೊ ನಂಗೆ ಆ ರೀಚ್ ಏನ್ ತುಂಬಾ ಖುಷಿ ಕೊಟ್ಟಿರ್ಲಿಲ್ಲ. ಈಗ ನಾನು ಇಲ್ಲಿಗೆ ಬಂದ್ಮೇಲೆ ಎಷ್ಟೋ ಜನಕ್ಕೆ ನಾನು ನ್ಯೂಸ್ ಆಂಕರ್ ಆಗಿದ್ದೆ ಅನ್ನೋದು ಗೊತ್ತಾಗಿದ್ದಿದೆ. ಆಮೇಲೆ ನನ್ನಮ್ಮ ಸೂಪರ್ ಸ್ಟಾರ್ ಮಾಡಿದಾಗ ನೀವು ಮಾಸ್ಕ್ ಹಾಕೊಳ್ಳಿ, ವಿತೌಟ್ ಮೇಕಪ್ ಹೋಗಿ, ಜಾನ್ವಿ ಅನ್ನೋರು, ಗ್ರಂಥ ನೋಡಿ ಗ್ರಂಥ ಅನ್ನೋರು ಅಲ್ಲ, ನಾನು 12 ವರ್ಷ ಕಷ್ಟಪಟ್ಟಿದ್ದೀನಿ, ನನ್ನ ಜಾನ್ವಿ ಅಂತ ಗುರುತಿಸಿ ಕರೆಯೋರೆ ಕಡಿಮೆ, ನಿನ್ಗೇನ್ 3 ತಿಂಗಳಿಗೆ ಗ್ರಂಥ ಅಂತಾರಲ್ಲ, ಆ ರೀಚ್ ನನ್ ನಿಜವಾಗ್ಲೂ ಸರ್ಪ್ರೈಸ್ ಮಾಡಿದ್ದಿದೆ. ಸೊ ನನಗೆ ತುಂಬಾ ಇಷ್ಟ, ತುಂಬಾ ಫೇಮಸ್ ಆಗ್ಬೇಕು, ಜನ ಮಾತಾಡ್ಸ್ಬೇಕು, ಗುರುತಿಸ್ಬೇಕು, ಅದೆಲ್ಲ ನನ್ಗೊಂಥರ ಡ್ರೀಮ್ ಯಾವಾಗ್ಲೂ. ಸೊ ಇಲ್ಲಿ ಒಂದು ರಿಯಾಲಿಟಿ ಶೋ ಇಂದ ಅಷ್ಟೊಂದು ರೀಚ್ ಇರುವಾಗ, ಮತ್ತೆ ಅವಕಾಶಗಳಿರುವಾಗ, ಸೊ ಅದು ನನಗೆ ಬೇಕಾಗಿತ್ತು ಸರ್. ನಂಗೆ ಗುರುತಿಸ್ಕೊಳ್ಳೋದಂತಂದ್ರೆ ಬಹಳ ಇಷ್ಟ. ಹಾಗಾಗಿ ಇದಕ್ಕೆ ಕಂಪೇರ್ ಮಾಡಿದ್ರೆ, ನ್ಯೂಸಿಗೆ ಕಂಪೇರ್ ಮಾಡಿದ್ರೆ ಇದು 1:50 ಅಂತ ಹೇಳ್ಬೋದು. ನಾನು ಇದನ್ನ ಹೇಳಿದ್ ನಿಮ್ಮ ಇಂಟರ್ವ್ಯೂಲು ಕೂಡ, ನೀವು ಇವಾಗ ಹೇಳಿದ್ರಲ್ಲ ನನಗೆ ಗುರ್ತಿಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಅಂತ. ದಟ್ಸ್ ಅ ವೆರಿ ಆನೆಸ್ಟ್ ಥಿಂಗ್ ದಟ್ ಯು ಆರ್ ಸೇಯಿಂಗ್. ಎಲ್ಲರೂ ಅದನ್ನ ಹೇಳಲ್ಲ. ಯಾಕಂದ್ರೆ ನಾವು ಈಗ ಎಷ್ಟೊಂದು ಪ್ರೊಫೆಷನ್ ಇರುತ್ತೆ ಸರ್, ದುಡ್ಡು ಮಾಡ್ಬೇಕು ಅಂದ್ರೆ ಬೇರೆ ಕೆಲಸಗಳನ್ನ ಮಾಡ್ಬೋದು. ಇಲ್ಲಿ ನಾವು ಬರದೆ ₹400 ಆದ್ರೂ ಪರವಾಗಿಲ್ಲ, ನನ್ಗೆ ಬೇಕು, ನನ್ಗೆ ಆನ್ ಸ್ಕ್ರೀನ್ ಬೇಕು ಅಂತ ನಾವ್ ಇಲ್ಲಿ ಬರೋದೇ ಫೇಮಸ್ ಆಗ್ಬೇಕು, ಜನ ರಿಲೇಟಿವ್ಸ್ ಎಲ್ಲ ಮಾತಾಡ್ಬೇಕು, ನಿಮ್ ಮಗಳು ಟಿವಿನಲ್ಲಿ ಬರ್ತಾಳ. ನಮ್ದೆಲ್ಲ ತುಂಬಾ ಸಫಿಸ್ಟಿಕೇಟೆಡ್ ಟ್ರೆಡಿಷನಲ್ ಫ್ಯಾಮಿಲಿ, ನಾವು ಊರಿಂದ ಬಂದವ್ರು, ಮಿಡಲ್ ಕ್ಲಾಸ್. ನಾನೇ ಸರ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೆ ಸಿನಿಮಾಗಳು ಬಂದಾಗ, ರವಿಚಂದ್ರನ್ ಸರ್, ಶಿವಣ್ಣ, ವಿಷ್ಣುವರ್ಧನ್ ಸರ್ ಅವ್ರದ್ದೆಲ್ಲ ಸಿನಿಮಾಗಳು ಅಂದ್ರೆ ನಮ್ಗೊಂಥರ ಹುಚ್ಚು ಕ್ರೇಜು. ಅವಾಗ ಅವ್ರು ನಮ್ ನ್ಯೂಸ್ ಎಲ್ಲ ನೋಡಕ್ ಶುರು ಮಾಡೋ, ಶಿವಣ್ಣ ಎಲ್ಲ ನಮ್ ನಾನು ನ್ಯೂಸ್ 18 ಇರುವಾಗ ನೋಡೋರು ನಂದೆ ರೆಗ್ಯುಲರ್ ಆಗಿ. ಅಯ್ಯೋ, ಒಂದ್ ಕಾಲದಲ್ಲಿ ಇವ್ರನ್ನೆಲ್ಲ ನಾನು ರವಿಚಂದ್ರನ್ ಸರ್ ಅಂದ್ರೆ ಅವ್ರ ಸಾಂಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತೆ ಸುದೀಪ್ ಅವ್ರನ್ನೆಲ್ಲ ನಾವು ರಿಪೀಟೆಡ್ ಆಗಿ ಹಾಕೊಂಡು ಎಷ್ಟು ಮೇಲಿಟ್ಟು ನೋಡ್ತಾ ಇದ್ವಿ. ಇವಾಗ ಅವ್ರು ನಮ್ ನ್ಯೂಸ್ಗಳನ್ನ ನೋಡ್ತಾರ, ಅವ್ರು ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರ, ಅಥವಾ ನಮ್ಮ ನೋಡಿ ಯಾವ್ದಾದ್ರು ಅವಕಾಶಗಳು ಕೊಡ್ತಾರ. ಅದೆಲ್ಲ ಹೇಳ್ಕೊಳಕ್ ನನ್ಗೇನ್ ಹೆಸಿಟೇಷನ್ ಇಲ್ಲ. ಯಾಕೆ ನಾವು ಬೆಳ್ದ್ ಬಂದಿದ್ದೆಲ್ಲ ನಾವು ಮರಿಬಾರ್ದಲ್ವಾ. ನಾವು ಅವಾಗ ಹೆಂಗಿದ್ವಿ, ಇವಾಗ ಏನೋ ಬಂದ್ಬಿಡಿದ್ವಿ ಅಂತ ನಂಗೇನಿಲ್ಲ ಅಂತ ನಂಗೆ ಡೌ ಮಾಡಕ್ ಬರಲ್ಲ. ಸೊ ನಾನು ಮೋಸ್ಟ್ಲಿ ನಾನು ಏನಿದೆ ಅದನ್ನ ನೇರವಾಗಿ ಹೇಳ್ತೀನಲ್ಲ, ಅದಕ್ಕೆ ಜನಕ್ಕೆ ನಾನು ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ. ಕ್ವೈಟ್ ಪಾಸಿಬಲ್. ಅಂಡ್ ಸೊ ಆ ರೀತಿಯಲ್ಲಿ ಯು ಆರ್ ಲಿವಿಂಗ್ ಯುವರ್ ಡ್ರೀಮ್ ಅಲ್ವಾ ಅಟ್ ದ ಮೊಮೆಂಟ್. ಅದ್ ನನ್ಗೆ ಖುಷಿ. ದುಡ್ಡು ಅದೆಲ್ಲ ಓಕೆ, ನಾವು ಒಂದು ಫೇಮು ಅದೆಲ್ಲ ಬಂದ್ರೆ ದುಡ್ಡು ನಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ಬಟ್ ನಾವು ದುಡ್ಡೇ ಮಾಡ್ಬೇಕು ಅಂತ ಹೊರಟ್ರೆ ಈ ಫೇಮ್ ಅದೆಲ್ಲ ಬಿಡ್ಬೇಕಾಗತ್ತೇನೋ. ಅಂದ್ರೆ ಅದು ಈಗ ಆಫ್ ಸ್ಕ್ರೀನ್ ಮಾಡೋದಕ್ಕೋ ಮತ್ತೆ ಮೇಲೆ ನಾವು ಟಿವಿಯಲ್ಲಿ ಕಾಣಿಸ್ಕೋಬೇಕು, ಅದು ನಂಗೆ ಹೋಗೇ ಇಲ್ಲ. ಎಷ್ಟೋ ಜನಕ್ಕೆ ಸಾಕಾಗ್ಬಿಡ್ತಾರೆ ಒಂದು ವರ್ಷ ಆದ್ಮೇಲೆ, ಅಯ್ಯೋ ಸ್ಕ್ರೀನ್ ಎಲ್ಲ ಸಾಕಾಗೋಗಿದೆ. ನನಗೇನು ಸಾಕಾಗಿಲ್ಲ ಸರ್, ಇವಾಗ್ಲೂ ಅಷ್ಟೇ ಎನರ್ಜಿ ಇದೆ. ಕಾಣಿಸ್ಕೋಬೇಕು, ನೋಡ್ಬೇಕು, ನನ್ನನ್ನ ಎಲ್ಲರೂ ಗುರ್ತಿಸ್ಬೇಕು, ಇಷ್ಟಪಡ್ಬೇಕು ಅನ್ನೋದು ನಂಗೆ ತುಂಬಾ ಇದೆ. ಈಗ ಅಧಿಪ್ರತಾಕ್ ಬರೋಣ.